कृतहिरण्यकरिणं च सुकरिणं तोषितबुधजनहरिणं वरिणं धरिणं स्मरामि वन्दरिणम् इममाचार्य गोविन्दे सन्निधाय हरिस्तवं रचयामास दुःप्रेम्णा प्राणनारायणो स्वयं हरिः ॐ कृष्णः सर्वोत्तमोऽधाखिलपदगणितः सर्ववेदाविधेयः श्रीनाथः सद्गुणात्यष्टकदुदयलयाद्यष्टकर्तान्तरात्मा ब्रह्माद्या पुरुषनीचा हरिचरणरता प्रपञ्चः सत्यस्त्रीपुंसभावः सततमनपरा योग्यता च स्वभावः जीवाश्रैगुण्यभाजः परमगतिर्जो नित्यबद्धास्तमोगाः सत्त्वोद्रेकात्ममोक्षे निजसुखनियतिः साधनं ज्ञानभक्तिः इष्टं दैवं मुकुन्दः परमगुरुरसो मारुतिर्मध्वनामा विश्वं ताभ्यामुभाभ्यां नियमितमखिलं वेद्ययं तत्त्ववादः इमाचार्य गोविन्दो विनेयजनवाञ्छया विलेने तत्त्ववादस्य प्रमेयनवमालिका ಅಲ್ಲೇನೋ ಒಬ್ಬರನ್ನೊಬ್ಬರು ಕೂಡುವುದು ಮುಂದೆ ಮಾಡೋದು ಹಿಂದೆ ಮಾಡೋದು ಎಲ್ಲ ಕಾರ್ಯಕ್ರಮ ಮಾಡಿಕೆ ಮುಂದೆ ಬಾ ಅಲ್ಲೇ ಒಬ್ಬರನ್ನೊಬ್ಬರು ದೂಡಿಯೇ ಕೂತ್ಕೊಳ್ಳೋದು ಅಲ್ಲಿ ಕೂತ್ಕೊಳ್ಳೋದು ಮತ್ತೆ ತಕರಾರು ನೀನು ಒಂದು ಹೊತ್ತು ನೀನು ಹಿಂದೆ ಅದು ಇಷ್ಟೇ ಜಾಗ 3 ಜನ ಕೂತ್ಕೊಳ್ಳೋದು ಇದೆಲ್ಲ ಯಾವ ಪ್ರಾರಂಭ ಕರ್ಕೊಂಡು ಇಷ್ಟು ದೊಡ್ಡ ಹಾಲಿದೆ ಅದರಲ್ಲಿ ಒಬ್ಬರು నేను ಹಿಂದೆ ಹೋಗೋದು ನಾನು ಹಿಂದೆ ಕೂತ್ಕೊಳ್ತೆ ಹಿಂದುಳಿಯುವುದು ಹಿಂದೂಗಳ ಧರ್ಮವಾದ ಹಿಂದುಳಿದಾಗ ಹಿಂದುಳಿಬೇಕು ಹೌದು ರೀ ಎಲ್ಲ ಸೌಕರ್ಯಗಳು ಸಿಗುತ್ತೆ ಒಬ್ಬ ವಿದೇಶಿಯ ಕೇಳಿದ್ದ ಯುವರ್ ಕಂಟ್ರಿ ಎವ್ರಿಬಡಿ ವಾಂಟ್ಸ್ ಟು ಬಿ ಬ್ಯಾಕ್ವರ್ಡ್ ವೈ ಇಟ್ ಈಸ್ ಸೊ ಎವ್ರಿಬಡಿ ವಾಂಟ್ಸ್ ಟು ಬಿ ಬ್ಯಾಕ್ವರ್ಡ್ ವೈ ಇಟ್ ಈಸ್ ಸೊ ಅಂತ ಒಂದು ದೊಡ್ಡ ಪ್ರಶ್ನೆ ಹಿಂದೆ ಕುಳಿಬೇಕು ಕೆಲವು ಕಂಟ್ರಿ ಯಾಕೆ ಅವನಿಗೆ ಗೊತ್ತಿಲ್ಲ ಎಲ್ಲ ಸವಲತ್ತು ಸಿಗುತ್ತೆ ಅಂತ ಹಿಂದೆ ಬರೋದು ಇವತ್ತು ಉಪನಿಷತ್ತನ್ನು ನಾನು ಮುಂದುವರಿಸುವುದಿಲ್ಲ ಯಾಕೆಂದರೆ ಅದು ಮುಗಿಯೋದಿಲ್ಲ ಈ ಹೇಗೋ ಏನೋ ಅರ್ಧ ನಿಲ್ಲಬೇಕು ನಿನ್ನೆ ಒಂದು ಘಟ್ಟದಲ್ಲಿ ನಿಂತಿದೆ ಅದನ್ನು ಮತ್ತೆ ದೇವರು ನಡೆಸಿ ಮುಂದೆ ನೋಡೋಣ ಇವತ್ತು ಒಂದು ಎಲ್ಲರೂ ಅನುಷ್ಠಾನ ಮಾಡಬೇಕಾದ ಎಲ್ಲರೂ ನಿತ್ಯ ಅನುಷ್ಠಾನ ಮಾಡಬೇಕಾದ ಪ್ರಾಣದೇವರ ಒಂದು ಮಂತ್ರವನ್ನು ನಿಮಗೆ ಅದು ವಾಯುಸ್ತುತಿಯದೇ ಒಂದು ಶ್ಲೋಕ ಹೊಸ ಮಂತ್ರ ಏನು ಮಾಡುತ್ತೆ ಬಹಳ ಸುಂದರವಾದ ಶ್ಲೋಕ ಆ ಶ್ಲೋಕವನ್ನು ನೀವು ಮಂತ್ರವಾಗಿ ಪಠಿಸ್ಬೋದು ಮಂತ್ರವಾಗಿ ಜಪಿಸ್ಬೋದು ಅದನ್ನು ಜಪಿಸಲಿಕ್ಕೆ ಅಗನ್ಯಾಸ ಕರನ್ಯಾಸ ದೇವರು ಕೊಟ್ಟು ಮೊಬೈಲ್ ಅದನ್ನು ಉಪಯೋಗವೇ ಮಾಡದೆ ಅದು ಹಿಡಿಲಿಕ್ಕೆ ಹೊರಗಿನ ಮೊಬೈಲನ್ನು ವಾಯುಸ್ಥಿತಿಯಲ್ಲಿ ಆಫ್ ಮಾಡ್ಕೊಳ್ಳಿ
ಹೋಗಿ ಅದು ಶುಚಿ ಆಗುತ್ತೆ. ಅವರು ಗಟ್ಟಿ ಕಿಡಿಸ್ತಾರೆ, ಅದಕ್ಕೆ ಮತ್ತೆ ವಾಲ್ಯೂಮ್ ಜಾಸ್ತಿ ಮಾಡಿ ಕಿಡಿಸ್ತಾರೆ, ಆವಾಗ ಒಳ್ಳೆ ಶ್ರುತಿ ಕೊಡುತ್ತೆ. ಸಂಗೀತವನ್ನು ಕಿಡಿಸಿ ಅದು ಒಂದು ಹಿಂಸೆ ಆಗೋ ಹಾಗೆ ಮಾಡೋದು ಹಾಗೆ ಅಂತ ನನಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು. ಒಂದು ಮಂತ್ರ ವಾಯುಸ್ತುತಿಯ ಪ್ರತಿಯೊಂದು ಶ್ಲೋಕವೂ ಮಂತ್ರ. ಅದಕ್ಕೆ ಬೇರೆ ಬೇರೆ ಶ್ಲೋಕಗಳನ್ನು ಬೇರೆ ಬೇರೆ ಫಲದ ಉದ್ದೇಶದಿಂದ ಮಾಡುವುದು, ಅದಕ್ಕೆ ಪುನಶ್ಚರಣೆ, ಎಲ್ಲಿಂದ ಶುರು ಮಾಡಬೇಕು, ಅದು ನಾನಾ ವಿಧವಾದಂಥ ಪ್ರಕ್ರಿಯೆಗಳೆಲ್ಲ ನಮ್ಮಲ್ಲಿದೆ. ಅದು ಯಾವುದನ್ನು ದಯವಿಟ್ಟು ಮಾಡಬೇಕು. ಯಾಕೆಂದರೆ ಈ ಪುನಶ್ಚರಣೆ ಯಾವುದೋ ಒಂದು ಫಲ, ಆ ಫಲಕ್ಕೆ ಉದ್ದೇಶಕ್ಕೋಸ್ಕರ ಆ ಶ್ಲೋಕದಿಂದ ಮೊದಲು ಮಾಡಿ ಅದರ ಆನುಕೂಲಿಕೆಯನ್ನು ಡಿಸ್ಟಾರ್ಟ್ ಮಾಡಿ ಮುಂದೆ ಹಿಂದೆ ಪಾರಾಯಣ, ಇದೆಲ್ಲ ಬೇರೆ ಕೆಲಸ ಇಲ್ಲದವರು ಮಾಡುವ ಕೆಲಸಗಳು. ಅದು ತಿರುಪುರ ಪಂಡಿತರು ಹೇಗೆ ಮಾಡಿದ್ದಾರೆ ಹಾಗೆಯೇ ಪಠಿಸುವುದು ಅಷ್ಟೇ ವಿಹಿತ ಹೊತ್ತು ಅದನ್ನು ನಮಗೊಂದು ಫಲ ಆಗಬೇಕು, ಅದಕ್ಕೋಸ್ಕರ ಆ ಶ್ಲೋಕವನ್ನು ಮುಂದೆ ಹಿಂದೆ ಮಾಡೋದು ಇದೆಲ್ಲ ಅಸಂಗತ. ಅಂದರೆ ಬೇರೆ ಬೇರೆಯವರು ಪುರಸ್ಚರಣದ ಹಿಂದೆಲ್ಲ ಬರೆದಿದ್ದಾರೆ. ನಮಗೆ ಪುರಸ್ಚರಣ ಅಂದರೆ ದೇವರ ಎದುರಿನಲ್ಲಿ ಹೇಳುವುದು ಅಷ್ಟೇ, ಪುನಶ್ಚರಣೆ ಅಲ್ಲ. ಅದು ಪುರಃ ಭಗವತ್ ಪುರಃ ಚರಣ, ದೇವರ ಮುಂದೆ ಹೇಳುವುದು. ಅದು ಹೇಗೆ ಉಂಟು ಹಾಗೆ ಹೇಳಬೇಕು, ಅದನ್ನು ಡಿಸ್ಟಾರ್ಟ್ ಮಾಡಬಾರ್ದು, ಆರ್ಡರ್ ಚೇಂಜ್ ಮಾಡಬಾರ್ದು. ಆರ್ಡರ್ ಚೇಂಜ್ ಮಾಡಿದರೆ ಭಟ್ಟೋಜೀವಿಸಿದ ಆಗುತ್ತೆ. ಅವನು ಪಾಣಿನಿಯ ಸೂತ್ರವನ್ನೆಲ್ಲ ಆರ್ಡರ್ ಚೇಂಜ್ ಮಾಡಿ ಕೆಟ್ಟ ಭಾಷೆ ಬರೆದ. ಅದರಿಂದ ಎಷ್ಟೋ ಸಂದರ್ಭ ಯಾಕೆ ಅಲ್ಲಿ ಹಾಗೆ ಅಧ್ಯಯನ ಮಾಡಬೇಕು ಅಂತ ಕೂಡ ಗೊತ್ತಾಗೋದಿಲ್ಲ. ಯಾಕಂದರೆ ಅದು ಹಿಂದಿನ ಸೂತ್ರಲ್ಲಿದೆ, ಅದರ ಅಧ್ಯಯನ ಇದೆ, ಅವನ ಸೂತ್ರ ಮುಂದೆ ಏನು ಮಾಡಬೇಕು. ಸೊ ಹೇಗೆ ವ್ಯಾಕರಣವನ್ನು ಪೂರ್ತಿ ಭಟ್ಟೋಜಿ ದೀಕ್ಷಿತ ಸಿದ್ಧಾಂತ ಕೌಮುದಿ ಮೂಲಕ ಕೊಲೆಗಡಿಸಿದನೋ ಹಾಗೆ ನಾವು ವಾಸ್ತುತೆಯನ್ನು ಹೊಲೆಗಡಿಸುವುದು ಬೇಡ. ಪ್ರತಿಯೊಂದು ಮಂತ್ರವೂ ಶ್ಲೋಕವು ಮಂತ್ರ ತುಂಬಿದೆ. ಒಂದು ವಿಶಿಷ್ಟವಾದ ಶ್ಲೋಕವನ್ನು ನಾನು ಇವತ್ತು ಹೇಳ್ತೇನೆ, ಅದನ್ನು ನೀವು ನಿತ್ಯ ಜಪಕ್ಕೆ ಉಪಯೋಗಿಸ್ಬೋದು. ಗಂಡಸರು ಹೆಂಗಸರು ಎವರಿಬಡಿ, ಗಂಡಸರು ಹೆಂಗಸರು ಮತ್ತು ಯಾರು ಕೂಡ, ನಾನೇನು ಬ್ರಾಹ್ಮಣರು ವೈಶ್ಯರು ಕ್ಷತ್ರಿಯರು ಶೂದ್ರರು ಈ ವಿಭಾಗ ಏನಿಲ್ಲ, ಯಾರೂ ಕೂಡ ಹೇಳ್ಬೋದು. ಯಾಕೆಂದರೆ ಅದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮಲ್ಲಿ ವಯಸ್ಸುತಿ ಹೆಣ್ಮಕ್ಳು ಹೇಳ್ಬಾರ್ದು, ನರಸಿಂಹಸ್ತುತಿ ಶಿವಸ್ತುತಿ ಹೆಣ್ಮಕ್ಳು ಹೇಳ್ಬಾರ್ದು, ವಿಷ್ಣು ಸಹಸ್ರನಾಮ ಹೆಣ್ಮಕ್ಳು ಹೇಳ್ಬಾರ್ದು. ಇದೆಲ್ಲ ತಪ್ಪು ಸಂಪ್ರದಾಯಗಳು ನಮ್ಮಲ್ಲಿ ಭಾರಿ ಇದೆ. ಎಲ್ಲಿ ತನಕ ಅಂದರೆ ಕೆಲವು ಊರುಗಳಲ್ಲಿ ದೇವಸ್ಥಾನದಲ್ಲಿ ವಿಷ್ಣು ಸಹಸ್ರನಾಮ ಹೇಳ್ತಾರೆ, ಊರಿನ ಹೆಣ್ಮಕ್ಳೆಲ್ಲ ಸೇರ್ತಾರೆ, ಈ ಮಾತು ಹೆಣ್ಮಕ್ಳು ಮನೆಯಲ್ಲಿ ಕೂತ್ಕೊಂಡು ಪಟ್ಟ ಹೊಡಿತಾ ಕೂತ್ಕೊಳ್ತಾರೆ. ನಾವು ಹೇಳಬಾರ್ದು, ಎಂಥದ್ದು ಬುದ್ಧಿ ಮಾತು. ವಿಷ್ಣು ಸಹಸ್ರನಾಮ ಎಲ್ಲ ಕೂತ್ನವ್ರು ಹೇಳ್ತಾರೆ, ಇವ್ರು ಮಾತ್ರ ನಾವು ಹೇಳಬಾರ್ದಂತೆ ನಮ್ಮ ಗುರುಗಳು ಹೇಳಿದ್ದಾರೆ. ಈ ಜಗದ್ಗುರುಗಳು ಏನಾದರೂ ತಪ್ಪು ಹೇಳಿಬಿಟ್ರೆ ಅದು ಇಡೀ ಎಲ್ಲರಿಗೆ ಇಂಪ್ಯಾಕ್ಟ್ ಇದೆ. ಹಾಗಾಗಿ ವಿಷ್ಣು ಸಹಸ್ರನಾಮ ಒಂದು ತಮಾಷೆ ಏನು ಗೊತ್ತಂತ, ವಿಷ್ಣು ಸಹಸ್ರನಾಮ ಅದು ವಾಯಿಸಿದ್ದು ಮತ್ತೆ ಬರ್ತೇನೆ, ವಾಯಿಸಿದ್ದು ಹೇಳಬಾರ್ದು, ಮಧ್ವಿಜಯ ಹೇಳಬಾರ್ದು ಹೆಣ್ಮಕ್ಳು, ಇದೆಲ್ಲ ಇದು ರೋಗಗಳು. ಮಾತ್ರ ರೋಗಗಳನ್ನು ನಾವು ಮದುತ್ತಿದ್ಬೇಕು, ರೋಗಿಗಳಿಗೆ ಮದುತ್ತಿದ್ದಂತ ಹೇಳಬೇಕಲ್ಲ. ಈ ರೋಗ ಗುಣ ಆದಮೇಲೆ ಸರಿಯಾದಂಥ ಅಭ್ಯಾಸ ಹೇಳಬೇಕು. ವಿಷ್ಣು ಸಹಸ್ರನಾಮ ಹೇಳಬಾರ್ದು ಅಂತ ಬೆಂಗಳೂರಿನಲ್ಲಿ ಜೋರಿತ್ತು. ಯಾಕೆಂದರೆ ಎಲ್ಲ ಜಗದ್ಗುರುಗಳೇ ಬಂದು ಹೇಳಿದ್ದಾರೆ, ಅದನ್ನು ಖಂಡನೆ ಮಾಡಿದೆ. ಸರಿ, ನಾನು ಬಂದ ಮೇಲೆ ವಿಷ್ಣು ಸಹಸ್ರನಾಮ ಹೇಳ್ರಿ ಅಂತ ನಾನು ಅನೇಕ ಕಡೆ ಉಪನ್ಯಾಸದಲ್ಲಿ ಹೇಳ್ತಿದ್ದೆ. ಕೆಲವರು ಹೇಳಿದರು, ಅದು ಕೆಲವರಿಗೆ ಧೈರ್ಯ ಇಲ್ಲ. ಜಗದ್ಗುರುಗಳು ಹೇಳಬಾರ್ದು ಹೇಳಿದ್ದಾರೆ, ಅದು ಬನ್ನಜಿಯವರು ಹೇಳಿದರು, ನಾವು ಹೇಳೋದು. ಕೆಲವರು ಈ ಮತ್ತು ಬಿಟ್ಟರು. ಈ ಥರ ನಡೀತಾ ಉಂಟು ಬೆಂಗಳೂರು. ಕೆಲವರು ಈಗ ಹೇಳ್ತಾರೆ, ಕೆಲವರಿಗೆ ಹೇಳಿಕ್ಕೆ ಹೆದರಿಕೆ, ಹೇಳಬಾರ್ದು ಅಂತ ಹೇಳ್ತಾರೆ ಅಂತ. ಒಂದು ಸರ್ತಿ ಮಂಗಳೂರಿನಲ್ಲಿ ಪ್ರಸಂಗ ಆಯಿತು. ನಾನು ವಿಷ್ಣು ಸಹಸ್ರನಾಮದ ಬಗ್ಗೆ ಟೌನ್ ಹಾಲ್ನಲ್ಲಿ ಉಪನ್ಯಾಸ ಕೊಟ್ಟೆ. ಉಪನ್ಯಾಸ ಕೊಟ್ಟಾಗ ನಿಜವಾಗಿ ಅದರಲ್ಲಿ ಉಪನ್ಯಾಸ ಕೇಳಲಿಕ್ಕೆ ಯಾವಾಗಲೂ ಹೀಗೆ ಅಧ್ಯಾತ್ಮದ ಬಗ್ಗೆ ನೀವು ಪ್ರವಚನ ಮಾಡಿದರೆ ಕೇಳಲಿಕ್ಕೆ ಬರೋರು ಗಂಡಸರಿಗಿಂತ ಹೆಚ್ಚು ಹೆಂಗಸರು. ಅವ್ರಿಗೆ ಆಸಕ್ತಿ ಇರುವ ಅವರಿಗೆ ಅವ್ರು ಏನು ಮಾಡಬಾರ್ದು, ನೀವು ಮಾಡೋಲ್ಲ ಅವ್ರಿಗೆ ಮಾಡಿ ಬಿಡೋರು. ಗಂಡಸರಿಗೆ ಪುರುಸೋತಿಲ್ಲ ಮಾಡಲಿಕ್ಕೆ, ಹೆಂಗಸರು ಮಾಡಬಾರ್ದು, ಸರ್ವನಾಶ. ನಾನು ಹೇಳಿದೆ, ಗಂಡಸರು ಪುರುಸೋತಿಲ್ಲ ಅಂತ ವಿಶ್ವಾಸ ಹೇಳೋದು ಬಿಟ್ಟಿದ್ದಾರೆ, ನೀವಾದರೂ ಹೇಳ್ರಿ ಅಂತ ಹೇಳಿದೆ. ಆ ಸಭೆಯಲ್ಲಿ ತಮಾಷೆ ಏನಂದರೆ, ಮತ್ತೊಂದು ಸರಿ ನಾನು ಮಂಗಳೂರು ಹೋಗುವಾಗ ಈ ಪುಸ್ತಕದ ಅಂಗಡಿಯವ ತುಂಬ ಥ್ಯಾಂಕ್ಸು ಸರ್ ಅಂತ. ನಾನೇನು ಮಾಡಿದೆ, ನಾನೇನು ಪುಸ್ತಕ ತೊಗೊಂಡಿದ್ದು ಅಲ್ಲ, ನೀವು ವಿಶ್ವದಾದ ಹೆಂಗಸರು ಹೆಂಗಸರು ಅಂತ ಹೇಳಿದ್ರಿ ಅಲ್ವ. ನಮ್ಮಲ್ಲಿ ಧೂಳಿ ಹಿಡ್ಕೊಂಡಿತ್ತು, ಎಲ್ಲ ಹೆಂಗಸರು ತೊಗೊಂಡು ಮಾರಿ ಹೋಯ್ತು. ಅವನಿಯತ್ತಲ್ಲ ವಿಷ್ಣು ಸಹಸ್ರ ಊರ ಮಾರಿ ಹೋಯ್ತು. ನೀವು ಅಷ್ಟು ಹೇಳಿದ ಮೇಲೆ ಒಳ್ಳೆ ವ್ಯಾಪಾರ ಆಯ್ತು, ನನಗೆ ಥ್ಯಾಂಕ್ಸು ಅಂತ ಅವನಿಗೆ. ಅದು ಅಷ್ಟಾದ್ಮೇಲೆ ನಾನು ಉಪನ್ಯಾಸ ಕೆಳಗೆ ಬರ್ತೇನೆ, ಒಬ್ಬ ಹೆಂಗಸು ಪಾಪ
ಸುಮ್ಮನೆ ನಾವು ಕೆಚ್ಚು ಮರೆ ಹಾಕೊಂಡು ಕೂತಿದ್ವಿ, ನಿಂತಿದ್ದು ಎಲ್ಲ ಹೋದರು. ಏನಮ್ಮ ಅಲ್ಲ ನೀವು ವಿಶ್ವನಾಥ ಹೇಳ್ಬೋದು ಹೇಳಿದ್ರು. ಹೌದು, ನಾನು ಹೇಳಿ ಶುರು ಮಾಡಿದೆ. ಆಯಿತು. ಮತ್ತು ಪಕ್ಕದ ಮನೆಯವರು ನೀನು ವಿಷ್ಣು ಸಹಸ್ರನಾಮ ಹೇಳಿದರೆ ನರಕಾದ್ಯನರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಹೇಳಬೇಕು. ಒಳ್ಳೆ ನರಕಾದ್ಯನರ್ಥ ನಾವು ವಿಷ್ಣು ಸಹಸ್ರನಾಮ ಹೇಳಿ ಯಾಕೆ ನರಕಕ್ಕೆ ಹೋಗಬೇಕು? ನಾನು ಹೇಳಿದೆ, ತಾಯಿ ನೀವೀಗ ಹೇಳ್ತಾ ಇರೋದು ನಾನು ಹೇಳಿದ್ದರಿಂದ ಅಲ್ವಾ? ನೀವು ದೇವರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ, ವಿಷ್ಣು ಸಹಸ್ರನಾಮ ಹೇಳಿದ್ದರಿಂದ ಏನೇನು ಪಾಪ ಬರುತ್ತೆ ಅದೆಲ್ಲ ಬನ್ನಂಜೆ ಗೋವಿಂದಾಚಾರ್ಯ ಬರಲಿ ಅಂತ ಹೇಳಿ ನೀವು ಪಾರಾಯಣ ಮಾಡಿ. ಹೇಳಿದ್ದು ತಪ್ಪು ಮಾಡಿ ಹೇಳಿದ್ದು ನಾನಲ್ವಾ? ಸೊ ಐ ಆಮ್ ರೆಸ್ಪಾನ್ಸಿಬಲ್. ನನಗೆ ಪಾಪ ಇದ್ದರೆ ನನಗೆ ಬರಲಿ, ದೇವರು ಕೊಡಲಿ, ನಾನು ಆ ಪಾಪ ನಾನು ಭವಿಸ್ತೇನೆ. ನೀವು ಪಾರಾಯಣ ಮಾಡಿದ್ದೆ. ಧೈರ್ಯ ತುಂಬಬೇಕು, ಬರೀ ಹೆದರಿಸ್ಬಿಡು. ಹಾಗೆಯೇ ವಾಯುಸ್ತುತಿ ಹೇಳಬೇಕು. ವಿಷ್ಣು ಸಹ ನೋಡಿ, ತಮಾಷೆ ನೋಡಿ, ವಿಷ್ಣು ಸಹ ವೇದವ್ಯಾಸರು ಏನು ಹೇಳಿದ್ದಾರೆ ಅಂದರೆ, ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಇತಿ ಭಾರತನಾಖ್ಯಾನಂ ಕೃಪಯಾ ವಿನಾ ಕೃತಂ. ಯಾರಿಗೆ ವೇದ ಓದಲಿಕ್ಕೆ ಸಾಧ್ಯ ಇಲ್ಲವೋ, ಅಂದರೆ ಸ್ತ್ರೀಯರು ವೇದ ಬಾರದು ಅಂತ ಹೇಳ್ತಾರೆ, ಹಾಗಿರುವುದಲ್ಲ. ಆ ಹೊರಗೆ ಉತ್ತಮ ಸ್ತ್ರೀನಾಮ ಅಧಿಕಾರ. ವೇದ ಓದುವುದು ಕಂಪಲ್ಸರಿ ಅಲ್ಲ ಅಂತ ಹೆಣ್ಮಕ್ಳು. ಯಾಕೆಂದರೆ ಅವರಿಗೊಂದು ಜವಾಬ್ದಾರಿ ಇದೆ, ಸಂಸಾರ, ಮಕ್ಕಳು. ಆಗ 9 ತಿಂಗಳು ಹೊರಬೇಕು, ಇರಬೇಕು, ಅದನ್ನು ಸಾಕಬೇಕು. ಆಗ ವೇದ ಓದಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಒಬ್ಬ ವೇದಜ್ಞನಾದ ಹುಡುಗನನ್ನು ಹೆತ್ತು ಸಮಾಜಕ್ಕೆ ಕೊಟ್ಟರು ಸಾಕು, ವೇದ ಓದು ಬೇಡ ಅಂತ ಹೇಳಿದರು. ಅದರ ವೇದ ಓದಲಿಕ್ಕೆ 2 ಥರಗಳ ಹಿಂದೆ ಬ್ರಹ್ಮವಾದಿನಿಯರು ಮತ್ತು ಸದ್ಯೋವಧುಗಳು. ಸದ್ಯೋವಧುಗಳು ಮದುವೆಯಾಗಿ ಮಕ್ಕಳನ್ನು ಹೆತ್ತು ಸಂಸಾರ. ಬ್ರಹ್ಮವಾದಿನಿಯರು ಮದುವೆ ಆಗ್ತಿರಲಿಲ್ಲ, ವೇದ ಓದ್ತಾ ಕೂತ್ಕೊಳ್ತಿದ್ರು. ಹಾಗಾಗಿ ಈಗ ಆ ಬ್ರಹ್ಮವಾದಿನಿಯರು ಕೆಟಗರಿಗೆ ಹೋಯ್ತಲ್ಲ, ನೀವು ಸಂಸಾರ ಮಾಡಿ, ನೀವು ವೇದ ಓದಲಿಕ್ಕೆ ಹೋಗಬೇಡಿ. 2 ದೋಣಿಯಲ್ಲಿ ಪಯಣ ಬೇಡ. ಒಂದು ಅದು ಕಾರಣ. ಇನ್ನೊಂದು ಕಾರಣ ಏನು ಅಂದರೆ ಹೆಣ್ಮಕ್ಕಳಿಗೆ ಅವರ ಬುದ್ಧಿಗೆ ಬೌದ್ಧಿಕವಾದಂತಹ ಕ್ರಿಯೆಗೆ ನಾವು ಹೆಚ್ಚು ಒತ್ತಡ ಹಾಕಿದರೆ, ಇದು ವೈದ್ಯಶಾಸ್ತ್ರ ಇವತ್ತು ಪ್ರೂವಾದ ಸಂಗತಿ. ಬುದ್ಧಿಯ ಮೇಲೆ ನಾವು ಬಲವಂತವಾಗಿ ಒತ್ತಡ ಹಾಕಿದರೆ ವಿಲ್ ಬಿಕಮ್ ವೀಕ್. ಅದರಿಂದ ದಡ್ಡ ಮಕ್ಕಳು ಹುಡ್ತಾರೆ. ಸೊ ನಾವು ಅಲೆಕ್ಸಿಸ್ ಕಾರೆಲ್ಲೂ ಗಾಂಧಿ ಅನ್ನೋದ್ರಲ್ಲಿ ಈ ಪ್ರಶ್ನೆ ಹಾಕ್ತಾರೆ, ಸ್ವಲ್ಪ ಓದಿದ ಮತ್ತು ಬುದ್ಧಿವಂತ ಮಕ್ಕಳನ್ನು ಹೇರುವ ಹೆಣ್ಣು ಬೇಕು, ತುಂಬ ಓದಿ ದಡ್ಡ ಮಕ್ಕಳನ್ನು ಹೇರುವ ಹೆಣ್ಣು ಬೇಕು ಅಂತ ಸಮಾಜ ತೀರ್ಮಾನ ಮಾಡಲಿ ಅಂತ ಕೇಳ್ತಾನೆ. ಅವನೇನು ವೈದಿಕ ಅಲ್ಲ, ಅವನು ಡಾಕ್ಟ್ರು, ವಿದೇಶದ ಡಾಕ್ಟ್ರು. ಹಾಗಾಗಿ ಉಚ್ಚ ಶಿಕ್ಷಣದ ಬಲವತ್ತರವಾದ ಪ್ರಯೋಗ, ಬಲಾತ್ಕಾರವಾದ ಉಚ್ಚ ಶಿಕ್ಷಣ ಹೆಣ್ಮಕ್ಕಳಿಗೆ ಗರ್ಭಕೋಶವನ್ನು ದುರ್ಬಲಗೊಳಿಸುತ್ತೆ. ಅದನ್ನು ಸಂತಾನ ಎಲ್ಲ ದುರ್ಬಲ ಆಗುತ್ತೆ. ಅದಕ್ಕೋಸ್ಕರ ವೇದ ಓದಬಾರದು. ವೇದ ಕಂಪಲ್ಸರಿ ಅಲ್ಲ. ಯಾರಿಗಷ್ಟು ಕೆಪಾಸಿಟಿ ಇದೆ, ಈ ದುರ್ಬಲ ಸ್ತ್ರೀಯರಿದ್ದರೆ ಅದನ್ನು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಬಲಾತ್ಕಾರ ಕೊಡಬಾರ್ದು. ಯಾರಿಗೆ ಆ ಕೆಪಾಸಿಟಿ ಇದೆ ಅವರು ವೇದ ಓದಬಹುದು. ಆ ಬುದ್ಧಿಶಕ್ತಿಯ ಮಟ್ಟದ ಮೇಲಿದೆ. ಉತ್ತಮ ಸ್ತ್ರೀಯರು ಅಂತಂದರೆ ಯಾರೋ ದೇವಲೋಕದವರೇ ಆಗಬೇಕಲ್ಲ. ಮನುಷ್ಯ ಸ್ತ್ರೀಯರಲ್ಲೂ ಎಕ್ಸ್ಟ್ರಾರ್ಡಿನರಿ ಬ್ರಿಲಿಯಂಟ್ ಅಂತ ಹೇಳ್ತೇವರಲ್ಲ, ಅವ್ರು ಏನೂ ಮಾಡಬಹುದು. ಶಾಸ್ತ್ರ ಅದು ಶಾಸ್ತ್ರಕ್ಕೆ ಒಪ್ಪಿದ್ರು. ಆಯ್ತು, ವೇದ ಎಲ್ಲರಿಗೂ ಕಂಪಲ್ಸರಿಯಾಗಿ ವೇದ ಓದಲಿಕ್ಕೆ ಆಗೋಲ್ಲ. ಏನು ಮಾಡಬೇಕು? ಅದಕ್ಕೆ ನಾನು ಭಾರತ ರಚಿಸಿದ್ದು ವೇದವ್ಯಾಸ. ಕೃಪೆಯ ಭಾರತ ಮಾಖ್ಯಾನಂ, ನಾನು ಭಾರತ ರಚನೆ ಮಾಡಿದ್ದೆ ಅದಕ್ಕೋಸ್ಕರ. ಯಾರಿಗೆ ಅಂದರೆ ವೇದ ಆಗದೇ ಇದ್ದವರಿಗೋಸ್ಕರ, ಅಂದರೆ ಸ್ತ್ರೀಯರಿಗೆ ಮತ್ತು ಎಲ್ಲ ಜಾತಿಯವರಿಗೆ. ಸ್ತ್ರೀಯರು, ಶೂದ್ರರು, ಯಾರು ಬೇಕಾದರೂ ವಿಷ್ಣು ಸಹಸ್ರನಾಮ ಓದ್ಬೋದು. ಅದರಲ್ಲೇ ಉಂಟು ಶೂದ್ರ ಸುಖಮವಾ ಪುಣ್ಯಾತ್. ತಮಾಷೆ ಗೊತ್ತಾ? ಶೂದ್ರ ಸುಖಮವಾ ಪುಣ್ಯಾತ್ ಅನ್ನೋದಕ್ಕೆ ಎಷ್ಟು ಇದು ನಮ್ಮದೇ ಅಷ್ಟೇ ಅಲ್ಲ. ಶಂಕರಾಚಾರ್ಯ ವ್ಯಾಖ್ಯಾನ ಬರೆಯುವ ಅನ್ಯೈಹಿ ಪಾಠಯಿತ್ವ ಇತ್ಯರ್ಥ ಅಂತ ಬ್ರಾಹ್ಮಣರ ಹತ್ರ ಓದಿಸಿದ್ರೆ ಅಂತ ಅರ್ಥ ಬರೀತಾರೆ. ಯಾರು ಶಂಕರಾಚಾರ್ಯ ಎಲ್ಲ ಒಂದೇ ಅಂತ ಹೇಳಿದವರು. ಅವರಿಗೂ ಈ ದೊಡ್ಡ ರೋಗ ಅಂಟಿಕೊಂಡಿತ್ತು, ಬ್ರಾಹ್ಮಣರು ಮಾತ್ರ ಓದಬೇಕು ಅನ್ನೋ ರೋಗದಿಂದ ಹೊರಗೆ ಬರಲಿಲ್ಲ ಅವರು. ಬಟ್ ನಿಜವಾಗಿ ಅದೇನಿಲ್ಲ. ವಿಷ್ಣು ಸಹಸ್ರನಾಮವನ್ನು ಯಾರೂ ಹೇಳು. ನಿಮಗೆ ಒಂದು ಘಟನೆ ಹೇಳ್ತಿಲ್ಲ. ನಾನು ಕೃಷ್ಣ ಮಠದಲ್ಲಿ ವಿಷ್ಣು ಸಹಸ್ರನಾಮ ಎಲ್ಲರೂ ಪಠನ ಮಾಡಿದರೆ ಅದರ ಗುಣಗಳು, ಅದರ ವೈಶಿಷ್ಟ್ಯ ಎಲ್ಲ ಉಪನ್ಯಾಸ ಮಾಡೋದನ್ನು ಕೇಳಿ ಉಡುಪಿಯ 2 ಹರಿಜನರು ಬರ್ತಿದ್ದು ಉಪನ್ಯಾಸಕ್ಕೆ. ನನಗೆ ಯಾರದು ಗೊತ್ತಿರಲಿಲ್ಲ. 2 ಹರಿಜನರು ಬಂದು ಕೇಳ್ತಿದ್ದು. ಕೇಳಿ ಅವ್ರು ತೀರ್ಮಾನ ಇದ್ದು ಆಮೇಲೆ ನಮ್ಮ ಮನೆ ಬಂದು ನನಗೆ ಹಣ್ಣುಕಾಯಿ ಇಟ್ಟು ನಮಸ್ಕಾರ ಮಾಡಿ ಈಗ ರಿಕ್ವೆಸ್ಟ್ ಮಾಡಿ ಅವ್ರು ಏನು ಅಂದರೆ, ನಾವು ಒಂದು ತೀರ್ಮಾನ ಮಾಡಿದ್ದೇವೆ ನಿಮ್ಮ ಉಪನ್ಯಾಸಕ್ಕೆ. ಏನು? ಬೆಳಗಾತಿ ಎದ್ದು ಸ್ನಾನ ಮಾಡಿ ವಿಷ್ಣು ಸಹ ಮನೆಯವರೆಲ್ಲರೂ ಮಕ್ಕಳು, ಹೆಂಡತಿ ಮಕ್ಕಳು ಎಲ್ಲ ಸ್ನಾನ ಮಾಡಿ ದೇವರೆದುರು ಕೂತು ವಿಷ್ಣು ಸಹಸ್ರನಾಮ ಪಠನ ಮಾಡಿದೆ ಕಾಫಿ ಕೂಡ ಕುಡಿಯೋಲ್ಲ ನಾವು. ಇದು ಹರಿಜನರೊಂದಿಗೆ ಪಾಪ ಅಂಥವ್ರು ಹೇಳಬಾರ್ದು ಅಂತ ಹೇಳಿದೆ ಅಂದರೆ ಎಷ್ಟು ಸಂತೋಷವಾಗಿ ಹೇಳ್ತಾರೆ.
ಅದನ್ನು ಎಲ್ಲ ಮನುಷ್ಯ ಮಾತ್ರಕ್ಕೆ ಕೊಟ್ಟ ಮಂತ್ರ ಅದು. ಅದರಲ್ಲಿ ಜಾತಿ ಭೇದ ಇಲ್ಲ, ವರ್ಣ ಭೇದ ಇಲ್ಲ, ಏನೂ ಇಲ್ಲ. ಅದನ್ನು ಕೂಡ ಹೇಳಬಾರ್ದು ಹೆಣ್ಮಕ್ಳು ಅಂತ. ಅದೇ ರೀತಿ ಸಹಸ್ರನಾಮ ಹೇಳುವುದು ಅಂದರೆ ಸಹಸ್ರನಾಮಕ್ಕಿಂತ ಕೆಳಗಿನದು ವಿಷ್ಣು ವಾಯುಸ್ತುತಿ. ವಾಯುದೇವರ ಸ್ತೋತ್ರ ಅದು ಮಂತ್ರತ್ವ ಹೇಳಬಾರ್ದು. ದ್ವಾದಶ ಸ್ತೋತ್ರ ಹೇಳಬಾರ್ದು. ಏನು ರೋಗ ಹೊಡೆತು ಹೆಣ್ಮಕ್ಳು ದ್ವಾದಶ ಸ್ತೋತ್ರ ಹೇಳಬಾರ್ದು. ನನಗೆ ಖುಷಿಯಾದ ಒಂದು ಸರ್ತಿ ಕುಂದಾಪುರದಲ್ಲಿ ನನ್ನನ್ನು ಕರೆದು ಅಲ್ಲಿ ದೇವಸ್ಥಾನಕ್ಕೆ, ಆ ದೇವಸ್ಥಾನ ಕರೆಯುವಾಗ ನಾನು ಸ್ವಾಗತ ಮಾಡಲಿಕ್ಕೆ ಅಂತ ಪೂರ್ಣಕುಂಭ ಸ್ವಾಗತಕ್ಕೆ ಅಂತ ಎಲ್ಲ 2 ಸಾಲಿನಲ್ಲೂ 12 ಹುಡುಗಿಯರು ನಿಲ್ಲಿಸಿದ್ರು. ಅವರು ಚಂದ ದ್ವಾದಶ ಸ್ತೋತ್ರ ಹೇಳಿದರು. ಖುಷಿಯಾಗೋಯ್ತು ನನಗೆ. ಆಗಲಿ ಇಲ್ಲಿ ಆದರೂ ದ್ವಾದಶ ಸ್ತೋತ್ರ ಹೇಳ್ತಾರೆ, ಇಲ್ಲಿ ಹೇಳ್ತೇವೆ ಬಿಡೋಲ್ಲ ಮಡಿ. ನೀವು ಹೆಣ್ಮಕ್ಳು ಹೇಳುವ ಅಂದರೆ ಯಾವ ಮಂತ್ರದ ನಾದವೂ ಇಲ್ಲದ ಕೆಟ್ಟ ಮನೆಯಿಂದ ವೈದಿಕರು ನಾನು ಹೇಳಬಾರ್ದು. ಹೆಂಗಸು ಚಂದ. ಈಗ ದ್ವಾದಶ ಸ್ತೋತ್ರ ಇಟ್ ಇಸ್ ಎ ಮ್ಯೂಸಿಕಲ್ ಕಾಂಪೋಸಿಷನ್. ಯೋಚನೆ ಮಾಡಿ, ಅದು ಹಾಡುವಂಥದ್ದು, ಹಾಡುಗಬ್ಬ. ಹಾಡುಗಬ್ಬ ಗಂಡಸರಿಗಿಂತ ಚೆನ್ನಾಗಿ ಹೆಂಗಸರು ಹಾಡ್ತಾರ? ಅವ್ರು ಹಾಡುವಾಗಿಲ್ಲ. ಇವರಿಗೆ ಹಾಡಿಗೆ ಬರೋಲ್ಲ, ಅವ್ರು ಹಾಡುವಾಗಿಲ್ಲ. ಅದ್ರಲ್ಲಿ ಏನಾಯಿತು? ಶ್ಲೋಕಗಳು ತಪ್ಪು. ಅಗಣಿತ ಸುಖ ನಿಧಿ ವಿಮಲ ಸುದೇಹ ವಿಗತ ಸುಖೇತರ ಭವ ಮಮ 4 ಮಾತ್ರ ಹಾಡಿದು. ಇದು ಅಗಣಿತ ಗುಣಗಣಮಯ ಶರೀ ಹೇಗೆ ಹೋಯ್ತು? 4 ಮಾತು ಹೇಳ್ತಾರೆ. ಅಗಣಿತ ಗುಣಗಣಮಯ ಶರೀ ಶ್ಲೋಕ ತಪ್ಪು ಹೇಳ್ತಾರೆ. ಯಾಕಂದರೆ ಆ ಗಣ ಇವ್ರಿಗೆ ಮಾತ್ರೆ ಅಂದರೆ ಡಾಕ್ಟ್ರು ಕೊಡೋ ಮಾತ್ರೆ ಶ್ಲೋಕದಲ್ಲಿ ಒಂದು ಮಾತ್ರೆ ಇದೆ, ಆ ಮಾತ್ರೆ ಬದ್ಧವಾಗಿ ಹಾಡಬೇಕು ಅನ್ನೋದೇ ಗೊತ್ತಿಲ್ಲ. ಇದು ಪಂಡಿತ ಸ್ತೋತ್ರವನ್ನು ಹೊಲೆಗಡಿಸಿಬಿಟ್ರು ಪಂಡಿತರು. ಹೆಣ್ಮಕ್ಳು ಹಾಡಿದರೆ ಚೆನ್ನಾಗಿ ಉಳಿತಿತ್ತು. ಆಯಿತು, ದ್ವಾದಶ ಸ್ತುತಿ ಹೇಳಬಾರ್ದು, ವಾಯುಸ್ತುತಿ ಹೇಳಬಾರ್ದು, ಶಿವಸ್ತುತಿ ನರಸಿಂಹ ಸ್ತುತಿ ಹೇಳಬಾರ್ದು. ಕೊನೆಗೆ ಏನು ಸಂಸಲ್ ಇದ್ದದ್ದು ಎಂಥದ್ದು ಹೇಳಬಾರ್ದು. ಆದರೆ ಏನೋ ಒಂದು ಕನ್ನಡದ ಹಾಡು ಹೇಳ್ಕೊಳ್ಳಿ, ಅಡುಗೆ ಮಾಡಿ ಬಡಿಸಿ, ಅಷ್ಟೇ ನಿಮ್ಮ ಕೆಲಸ. ಅಡುಗೆ ಮಾಡೋದು ಗಂಡನಿಗೆ ಬಡಿಸೋದು, ಅಡುಗೆ ಮಾಡೋದು ಗಂಡನಿಗೆ ಬಡಿಸೋದು, ಬೇರೆ ಕಾರ್ಯಕ್ರಮವೇ ಇಲ್ಲ ಹೆಣ್ಮಕ್ಕಳಿಗೆ. ಸಾಧನೆಯೇ ಇಲ್ಲ. ಏನು ಸಾಧನೆ ಹೆಣ್ಮಕ್ಕಳಿಗೆ? ಅವ್ರಿಗೆ ವೇದಾಂತದ ಸಾಧನೆ ನಾವು ತೋರಿಸ್ಕೊಡ್ಬೇಕಿತ್ತಲ್ಲ. ಮಾಡಿ ಏನು ಸುಮ್ಮನೆ ಅಡುಗೆ ಮಾಡಿ ಬಡಿಸ್ತೀನಿ, ಎಲ್ಲ ನಾವು ಮಾಡ್ತೇವೆ ಅಂತ. ಇದು ಇಷ್ಟು ತಪ್ಪಾಗಿ ಹೋಗಿದೆ. ಇದು ವಿಶೇಷವಾಗಿ ಇಂಥ ತಪ್ಪಾಗ್ತಾ ಇರೋದು ಮಾಧುಸ್ ಮಾಡಿದ್ರು. ಸ್ಮಾರ್ತರು ಹೆಣ್ಮಕ್ಕಳು ವಿಷ್ಣು ಸಹಸ್ರನಾಮ ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ, ಎಲ್ಲ ಅನುಷ್ಠಾನವನ್ನು ಮಾಡ್ತಾರೆ. ಆದರೆ ಅಲ್ಲಿ ತಪ್ಪಾದದ್ದೇನು ಗೊತ್ತುಂಟ? ನಮ್ಮಲ್ಲಿ ಈಗ ಇವತ್ತು ಹೋಮ ಆಯಿತು. ನಮ್ಮಲ್ಲಿ ಹೋಮದ ಸಂಪ್ರದಾಯ, ವೇದ ಓದಿ ಹೋಮ ಯಜ್ಞ ಪರಂಪರೆ ಬಹಳ ಕಮ್ಮಿ, ಮಾತು ಬರಲಿದೆ. ವೇದಾಧ್ಯಯನ ಕಮ್ಮಿ ಆಯಿತು. ಆದ್ದರಿಂದ ಸ್ಮಾರ್ತರ ಯಜ್ಞ ಅನ್ನೋದು ಹೆಚ್ಚು ಪಾಪ್ಯುಲರ್ ಆಯಿತು. ಈಗ ಬಂತ ವಿಷಯ. ಅವರು ಏನೊಂದು ಅಗ್ನಿಯಿಂದ ಹೇಳಿದ ಕೂಡಲೇ ದ್ವೇಷೀರ್ಷೆ ತಪ್ತ ಹಸ್ತಾಸೋಸ್ಯ 2 ತಲೆ ಒಂದು ಬೊಂಬೆ ಇಡುತ್ತಾರೆ. ಇದು ಸ್ಮಾರ್ತರು ಮಾಡಿದ ಅಧ್ವಾನ. ಅಗ್ನಿಯಿಂದ 2 ತಲೆ ಇರ್ತದೆ. ಅದು ದ್ವೇಷೀರ್ಷೆ ಶ್ಲೋಕ ಇದೆ, 2 ತಲೆ ಇಟ್ಟು ಅಗ್ನಿ. ಅದು ಅಗ್ನಿಯ ಸ್ತೋತ್ರ ಅಲ್ಲ, ಅಗ್ನಿ ನಾರಾಯಣನದ್ದು. ಅದರ ಆತ್ಮ ಅಂತರಾತ್ಮ ಅಂತ 2 ರೂಪ ಭಗವಂತನ ದ್ವೇಷೀರ್ಷೆ, 2 ತಲೆ ಅಲ್ವೇ ಅಲ್ಲ. ಸೊ ಶ್ಲೋಕದ ಅರ್ಥವೇ ಇಲ್ಲದೆ ಲಿಟ್ರಲ್ ಮೀನಿಂಗ್ ತಗೊಂಡು ಹೊಲಗಡಿಸಿದ್ದ ಯಜ್ಞ ಶಾಖೆಯನ್ನು ಸ್ಮಾರ್ತಾರೆ. ಬಟ್ ಅವ್ರದ್ದೇ ಇವತ್ತು ಉಳಿದಿದ್ದು, ನಾವು ಮರೆತು ಬಿಟ್ಟೆವು. ನೋಡಿ, ನಾನೊಂದು ಊರಿಗೆ ಹೋಗಿದ್ದೆ. ಅಲ್ಲಿ ಗಾಯತ್ರಿ ದೇವಿ ದೇವಸ್ಥಾನ, ಅಲ್ಲಿ ನನ್ನ ಪ್ರವಚನ. ಗಾಯತ್ರಿ ದೇವಿ ಕೊಟ್ಟಿದ್ದಾರೆ 5 ತಲೆ. ಹೌದಾ? ಇದು 5 ತಲೆ ಯಾಕೆ ಅಂತ ಕೇಳಿದೆ ನಾನು. ಗಾಯತ್ರಿ ಯಾರು ಹೇಳಿದ್ದೀನಿ? ಗಾಯತ್ರಿ ಅಯ್ಯೋ ಪಂಚಶೀರ್ಷ ಅಂದರೆ ಪಂಚಶೀರ್ಷೋ ಉಪನಯನೇ ವಿನಿಯೋಗ ಶ್ರೀಮದ ಷಟ್ಕೋಕ್ಷಿ ಪಂಚಶೀರ್ಷ ವೇದದಲ್ಲಿದೆ ಪಂಚಶೀರ್ಷ ಅಂತ. ಹೌದಾ? ಅದನ್ನು ಮೊದಲು ಷಟ್ಕೋಕ್ಷಿ ಅಂತ ಉಂಟಲ್ಲ, 6 ಹೊಟ್ಟೆ ಯಾಕೆ ಮಾಡಲಿಲ್ಲ ಗಾಯತ್ರಿಗೆ? 3 ಕಾಲು 6 ಹೊಟ್ಟೆ 5 ತಲೆ ಮಾಡಬೇಕು. ಆ ಗಾಯತ್ರಿ ಅದು ಗೊತ್ತಿತ್ತು. ಅಂದರೆ ಲಿಟ್ರಲ್ ಇದೆಲ್ಲ ಮಾಡಿದ್ದು ಸ್ಮಾರ್ತ. ಅಸಖ್ಯವಾದಂತಹ ವಿಗ್ರಹಗಳನ್ನು ಮಾಡಿ ಎಲ್ಲ ಒಂದೇ ಅಂತ ಹೇಳಿ ಈ ಕೊಳಕು ವಿಗ್ರಹಗಳನ್ನು ಮಾಡಿ ಉಪಾಸನೆಯಲ್ಲಿ ಅಸಖ್ಯವಾದ ಒಂದು ಆಸ್ಪೆಕ್ಟ್ ತಂದವರು. ನಾವು ಅದನ್ನು ಒಪ್ಪಿಕೊಂಡು, ನಾನು ಉಪನ್ಯಾಸ ಮಾಡಲಿಕ್ಕೆ ಹೋದಂಥ ಗಾಯತ್ರಿ ಭವನ ಅದು ಮಾಧುರಗೊಳಿಸಿದ್ದು. ಅದರಲ್ಲಿರೋದು 5 ತಲೆಯ ಆಶ್ರಯದವರು. ಹೀಗೆ ನಮ್ಮಲ್ಲಿ ಅರಿವಿಲ್ಲದೆ ಎಷ್ಟು ಸುಂದರವಾದಂಥ ವೇದದ ಒಂದು ಹೊಸ ಆವಿಷ್ಕಾರ ಮಾಡಿಕೊಟ್ರು ಮಧ್ವಾಚಾರ್ಯರು. ಅದನ್ನು ಮರೆತು ಬಿಟ್ಟು ಸ್ಮಾರ್ತ ಉಳಿಸ್ಕೊಟ್ರು. ಹಾಗಾಗಿ ವಿಷ್ಣು ಸ್ತುತಿ ಹೇಳಬಹುದು, ವಾಯುಸ್ತುತಿ ಹೇಳಬಹುದು. ನಮ್ಮಲ್ಲಿ ನಾನು ಹೇಳಿದೆ ವಿಷ್ಣು ಸ್ತುತಿ ಹೇಳುವ ಕ್ರಮವೇ ಇಲ್ಲ, ಮರೆತೇ ಬಿಟ್ಟಿದ್ದಾರೆ. ನಾನು ಹೇಳಿದೆ ವಿಷ್ಣು ಸ್ತುತಿ ಕಂಪಲ್ಸರಿ ನೀವೆಲ್ಲರೂ ಕಲಿಬೇಕು ಅಂತ ನಮ್ಮ ಹುಡುಗರಿಗೆ ಬೇಕು ನಾನು ಹೇಳಿದೆ. ಮೊದಲು ಕಲಿತವರು ಹುಡುಗಿಯರು, ಆಮೇಲೆ ಕಷ್ಟಪಟ್ಟು ಹುಡುಗರು ಕಲಿತು. ಕೆಲವರಿಗೆ ಬಹಳ ಕಷ್ಟ ಆಯಿತು ಕಲೀಲಿಕ್ಕೆ. ಒಂದು ಕಡೆಗೆ ನನ್ನ ದಾಕ್ಷಿಣ್ಯಕ್ಕೋಸ್ಕರ ಏನೋ ಪುಸ್ತಕ ಇದು
ಮೊಬೈಲಲ್ಲಿ ಅದೆಲ್ಲ ಹೇಳೋದು ನೋಡಿ ಹೀಗೆ ಅಂದರೆ ಹುಡುಗರಿಗೆ ಇನ್ವಾಲ್ವ್ಮೆಂಟೇ ಇಲ್ಲ. ಹುಡುಗಿಯರು ಒಂದು ವಾರದೊಳಗೆ ಕಲ್ತಿದ್ದಾರೆ ವಿಷ್ಣು ಸ್ತುತಿ 52-32 ಶ್ಲೋಕಗಳು. ಇವರಿಗೆ ಬರೋಲ್ಲ. ಹೇಳಿದರೆ ನಾವು ವಯಸ್ಸಾಗ್ತಾರೆ ಬರೋಲ್ಲ, ನಾವು ಕಲಿತೀವಿ, ಗಲಾಟೆ ಮಾಡಿದ್ವಿ, ನನಗೆ ಬುದ್ಧಿ ಇಷ್ಟು ದರಿದ್ರ ಬುದ್ಧಿ ಆಗಿದೆ ನಮ್ಮದು. ನಮಗೆ ಕನ್ವಿಕ್ಷನ್ ಇಲ್ಲ, ನಮಗೆ ನಿಷ್ಠೆ ಇಲ್ಲ. ಅದು ಸಂತೋಷ. ಇಲ್ಲಿ ನೀವು ಎಲ್ಲರೂ ವಿಷ್ಣು ಸ್ತುತಿ ಕಲಿತೀರಿ, ಬಹಳ ಸಂತೋಷ. ಅದರ ಅರ್ಥ ಕೂಡ ಸುಮಾರಾಗಿ ಹೇಳಿದರು, ಅರ್ಥಸಹಿತವಾಗಿ. ಎಷ್ಟೋ ಜನ ಹುಡುಗರು ಲೌಕಿಕರು, ಯಾವತ್ತೂ ಅನುಷ್ಠಾನ ಸಂಧ್ಯಾವಂದನೆ ಇದರ ಬಗ್ಗೆ ಕಾಳಜಿ ಇಲ್ಲದ ಹುಡುಗರು ನನ್ನ ಹತ್ರ ಹೇಳಿದರು, ವಿಷ್ಣು ಸ್ತುತಿಗೆ ನೀವು ಅರ್ಥ ಕೊಟ್ಟ ಮೇಲೆ ನಮಗೆ ಆನಂದ ಆಗ್ತಾ ಇದೆ. ಈಗ ನಾವು ವಿಷ್ಣು ಸ್ತುತಿ ದಿನ ಹೇಳ್ತೇವೆ, ಅದು ಅರ್ಥ ಗೊತ್ತಾದಾಗ ಅದು ಭಗವಂತನ ರೂಪದ ಧ್ಯಾನ ಅಲ್ವಾ. ಇಟ್ ಲೀಡ್ಸ್ ಯು ಟು ಮೆಡಿಟೇಷನ್. ಅದು ಧ್ಯಾನದ ಕಡೆ ನಮಗೆ ಕರ್ಕೊಂಡು ಹೋಗುತ್ತೆ ತುಂಬ ಚೆನ್ನಾಗಿ. ಹಾಗೆ ನಾವು ಅದನ್ನು ಉಪಯೋಗಿಸ್ಕೊಳ್ಳಿ. ನೀವು ಅದನ್ನು ನಿತ್ಯ ಆ ಶ್ಲೋಕಗಳನ್ನು ಹೇಳ್ತಾ ಅದನ್ನು ಧ್ಯಾನದ ಮಟ್ಟಕ್ಕೆ ಕೊಂಡು ಹೋಗಿ ನೀವೆಲ್ಲರೂ ಪಠಿಸಿ. ಯಾರಾದರೂ ವಿಷ್ಣು ಸ್ತುತಿ ಹೆಂಗಸರು ಹೇಳಬಾರ್ದು ಅಂತ ಹೇಳಿದ್ರೆ ತಲೆಗೆಡಿಸಿಕೊಳ್ತೀವಿ. ಅದು ನಮ್ಗೆ ಗೊತ್ತಿದೆ, ನೀವು ಬುದ್ಧಿವಾದ ಹೇಳೋದು ಬೇಡ ಅಂತ ಹೇಳಿದ್ವಿ. ಅಂಥವರಿಗೆ ಹೇಳ್ತಾ ಇರ್ತೀವಿ ವಿಷ್ಣು ಸ್ತುತಿ ವಿಷ್ಣು ಸಹಸ್ರನಾಮ ಹೇಳಿದ್ರೆ ಬೈತಾರೆ ಬಂದು, ಅದಕ್ಕೆ ತಲೆಗೆಡಿಸ್ಕೊಳ್ಬೇಡಿ. ಹಾಗಾಗಿ ನಾನಿವತ್ತು ವಾಯುಸ್ತುತಿಯ ಒಂದು ಶ್ಲೋಕವನ್ನು, ಅದೆಲ್ಲವೂ ಮಂತ್ರ ಆದರೂ ಒಂದು ಅತ್ಯಂತ ಅದ್ಭುತವಾದ ಮಂತ್ರ ಇದೆ. ಮಾತನ್ಮೇ ಮಾತರೇಶ್ವರ, ಬಹಳ ಸುಂದರವಾದ ಶ್ಲೋಕ. ವಾಯುದೇವರು ನೀನು ಎಲ್ಲ, ನೀನೇ ತಾಯಿ, ನೀನೇ ತಂದೆ, ನೀನೇ ನನ್ನ ಸರ್ವಸ್ವ ಅಂತ ಅರ್ಪಣೆ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಶ್ಲೋಕ. ಅದು ಮಂತ್ರ. ಅದನ್ನು ನಿತ್ಯ ನೀವು ಮಂತ್ರ ತುಲ್ಯವಾಗಿ ಹೇಳಿ. ನಾನು ಅದರ ಅರ್ಥ ಅಷ್ಟೇ ಹೇಳ್ತೇನೆ. ಆಮೇಲೆ ಬೇಕಿದ್ರೆ ಒಂದು ಸರ್ತಿ ಅದನ್ನು ಹೇಳ್ತೇನೆ ನಾನು, ನೀವು ಅದನ್ನು ರಿಪೀಟ್ ಮಾಡಿ. ಅಲ್ಲಿಗೆ ಉಪದೇಶ ಆಯಿತು. ಅದಕ್ಕೆ ಅಂಗನ್ಯಾಸ ಕರನ್ಯಾಸ ಏನು ಬೇಡ, ಪ್ರಾಣದೇವರನ್ನು ನೆನಪಿಸಿಕೊಂಡು ಜಪ ಮಾಡ್ಬೋದು. ನಿಮಗೆ ಅಡಿಗೆ ಮಾಡುವಾಗ ಕೂಡ ಅದನ್ನು ಜಪ ಮಾಡ್ಬೋದು. ಅದಕ್ಕೆ ಪ್ರತಿ ದೇವರ ಕೋಣೆಯಲ್ಲಿ ಕೂತ್ಕೊಂಡು ಜಪ ಮಾಡಬೇಕು ಅಂತಿಲ್ಲ. ಅಡಿಗೆ ಮಾಡುವಾಗ ಬೆಂಗಳೂರಿನಲ್ಲಿ ಈ ಚತುರ್ದಶ ಹಾಡಿಸಿದೆ ನಾನು ನನ್ನ ಮಗಳ ಕೈಯಲ್ಲಿ. ಈಗ ಏನಾಗಿದೆ ಗೊತ್ತಾ, ಅವಳಿಗೆ ಎಷ್ಟು ಖುಷಿಯಲ್ಲಿದ್ದಾಳೆ ಅಂದರೆ ವಾಯುಸ್ತುತಿ, ವಿಷ್ಣು ಸ್ತುತಿ, ಚತುರ್ದಶ ಸ್ತೋತ್ರ ಎಲ್ಲ ಹೇಳ್ಕೊಂಡು ಅಡುಗೆ ಮಾಡ್ತಾಳೆ. ಅಡುಗೆ ಮುಗಿಯುವಾಗ ಎಲ್ಲ ಸ್ತೋತ್ರ ಮುಗಿತದೆ, ಆನಂದವಾಗಿ ಮಾಡ್ತಾಳೆ. ಹಾಗೆ ನಾವು ಮಾಡುವ ಕ್ರಿಯೆಯನ್ನು ಹೆಚ್ಚು ಅರ್ಥಪೂರ್ಣವಾಗಿ ಮಾಡಲಿಕ್ಕೆ ಈ ಮಂತ್ರಗಳು ಸಹಾಯ ಮಾಡ್ತಾರೆ. ಅವರು ಏನು ಹೇಳ್ತಾರೆ, ಅವರಿಗೆ ಅವರ ತಿರುಪುರ ಪಂಡಿತರ ಭಕ್ತಿ ನೋಡಿ. ಮಾತರಿಶ್ವನ್ ದೇವರಿಗೆ, ವಾಯುದೇವರಿಗೆ ಹೆಸರು ಮಾತರಿಶ್ವ. ಅದು ಮಾತರಿಶ್ವ ಅಂದರೆ, ಮಾತಾ ಅಂದರೆ ಆಕಾಶ. ಯಾಕೆಂದರೆ ಅದು ಪಂಚಭೂತಗಳ ನಿರ್ಮಾಣ ಆಗೋದು ಆಕಾಶದಿಂದ. ಆಕಾಶಾತ್ ವಾಯು, ವಾಯುರಗ್ನಿ, ಅಗ್ನೇರಾಪಃ ಪೃಥ್ವಿ, ಎಲ್ಲದರ ನಿರ್ಮಾತೃ ಆಕಾಶ. ಮಾತಾ ಅಂತ ನಿರ್ಮಾತ. ಆಕಾಶದಲ್ಲಿ ಶ್ವ ಅಂದರೆ ತುಶ್ವಿ ಗತಿ ಮೃತ್ಯು, ಆಕಾಶದಲ್ಲಿ ಚಲಿಸುವವನು ಅಂತ ಗಾಳಿ. ಆದರೆ ವಾಯುದೇವರಿಗೆ ಇನ್ನೂ ಗೂಢ ಹಾಕಿಕೊಟ್ಟು, ಮಾತಾ ಅಲ್ಲ ನಿರ್ಮಾತ, ಆಕಾಶ ಅಲ್ಲ, ಜಗನ್ನಿರ್ಮಾತ ನಾರಾಯಣ, ಅವನಲ್ಲೇ ಸಂಚಾರ. ಮಾತರಿಶ್ವ ಸದಾ ಜಗನ್ನಿರ್ಮಾತ ಆಗಿರತಕ್ಕಂತಹ ಭಗವಂತನಲ್ಲಿಯೇ ಸಂಚಾರವುಳ್ಳವನು, ಭಗವಂತನಲ್ಲೇ ಚಿಂತನೆ ಮಾಡ್ತಕ್ಕಂಥ ತತ್ವ ಅದು ಮಾತರಿಶ್ವ. ಅವರು ಆಚಾರ್ಯ ತಿರುಪುರ ಪಂಡಿತರು ಹೇಳ್ತಾರೆ, ಮಾತರಿಶ್ವನ್ ತೊಮ್ಮೆ ಮಾತಃ, ಹೇ ಮಾತಃ ನೀನು ನನ್ನ ತಾಯಿ, ಪಿತಃ ನನ್ನ ತಾಯಿಯೇ, ಸಂಬೋಧನದಲ್ಲಿ ನನ್ನ ತಾಯಿಯೇ, ಪಿತಃ ನನ್ನ ತಂದೆಯೇ, ನೀನೇ ನನ್ನ ತಾಯಿ, ನೀನೇ ತಂದೆ. ತ್ವಮೇವ ಮಾತಾ ಚ ಪಿತಾ ತ್ವಮೇವ. ಮಾತರ್ಮೇ ಮಾತರೇಶ್ವರ ಪಿತಃ ಅತುಲ ಗುರೋ, ನೀನೇ ತಾಯಿ, ನೀನೇ ತಂದೆ, ಮಾತೃದೇವೋ ಭವ ಪಿತೃದೇವೋ ಭವ, ಆಮೇಲೆ ಆಚಾರ್ಯ, ನೀನೇ ನನ್ನ ಗುರು. ಎಲ್ಲವೂ ನೀನೇ ತಾಯಿ, ನೀನೇ ತಂದೆ, ನೀನೇ ನನ್ನ ಗುರು. ಅದು ಎಂತಹ ಗುರು? ಬೇಕಾದಷ್ಟು ಗುರುಗಳನ್ನು ನೋಡಿದ್ದೇವೆ, ನಿನಗೆ ಸಾಧ್ಯ ಆದ ಇನ್ನೊಬ್ಬ ಗುರುವನ್ನು ನಾವು ನೋಡ್ತೇವೆ ಜಗತ್ತಿನಲ್ಲಿ. ಅತುಲ ಅಂದರೆ ಅನ್ಖಾಪರು, ಅದಕ್ಕೆ ಇನ್ನೊಂದು ದೃಷ್ಟಾಂತವೇ ಇಲ್ಲ. ಅತುಲ ಗುರು ಭ್ರಾತಃ. ಆ ಹತ್ರ ಬಂದರು, ಅಷ್ಟು ದೂರ ಯಾಕೆ? ನಾವು ಒಡ ಹುಟ್ಟಿದವರು, ನೀನು ನನ್ನ ಅಣ್ಣ. ಭ್ರಾತಃ, ನೀನು ತಾಯಿ, ನೀನು ತಂದೆ, ನೀನು ನನ್ನ ಒಡ ಹುಟ್ಟಿದ ಸೋದರ. ನಾವು ಅಣ್ಣ ತಮ್ಮಂದರೆ ಹೇಗೆ ಜಗಳಾಡಬಹುದು? ಅಂತಹ ತಾಯಿ ತಂದೆ ಗುರು. ನೀನು ತಾಯಿ, ನೀನು ತಂದೆ, ನೀನು ಗುರು, ನೀನು ನನ್ನ ಒಡ ಹುಟ್ಟಿದ ಸಹೋದರ.
ಮತ್ತು ಅಷ್ಟೇ ಅಲ್ಲ, ಬರೀ ಸೋದರ, ಇಷ್ಟ, ಆಪ್ತ, ನೀನು ನನ್ನ ಫ್ರೆಂಡು, ಒಂದು ಮಿತ್ರ, ನೀನು ನನಗೆ ಅತ್ಯಂತ ಪ್ರಿಯನಾದ ಮಿತ್ರ, ಅಥವಾ ನೀನು ನನ್ನ ಬಂಧು, ಸರ್ವಬಂಧುವು ನೀನೆ. ಆ ಸಂಬಂಧಗಳು ಬೇಕಾದಷ್ಟು ಇವೆ. ಸಂಬಂಧಗಳಲ್ಲಿ ನಮ್ಮಲ್ಲಿ ತುಂಬ ಇದೆ. ಇಂಗ್ಲೀಷಿಗೆ ಹೋಗಿಬಿಟ್ರೆ ಎರಡೇ ಇರೋದು, ಗಂಡಸರೆಲ್ಲ ಅಂಕಲ್ಲು, ಹೆಂಗಸರೆಲ್ಲ ಆಂಟಿ. ಈ ಸಂಬಂಧಗಳೆಲ್ಲ ನಾಶ ಆಗಿಬಿಟ್ಟಿದ್ದಾವೆ ಇಂಗ್ಲೀಷ್ ಓದಿ. ಅವನು ಯಾವ ಸಂಬಂಧ, ಅವರ ಇವ್ರು ಯಾರು, ಇವ್ರ ಆಂಟಿ, ಬೇರೆ ಸಂಬಂಧಗಳೇ ಇಲ್ಲ. ಕೆಲಸದೊಳಗೆ ಆಂಟಿ ಆಗ್ತಗಿದೆ, ಯಾರು ಆಂಟಿ, ಯಾರು ಏನು ಪ್ರಾರಂಭ ಇದೆ. ನಮಗೆ ಇಂಗ್ಲೀಷಿನ ದಾಸ್ಯ ಎಷ್ಟು ನಮ್ಮ ಹಾಳು ಮಾಡ್ತಾ ಇದ್ದೀವಿ. ನಮ್ಮ ಭಾಷೆಯಲ್ಲಿ ಒಳ್ಳೊಳ್ಳೆಯ ಹೆಸರುಗಳಿವೆ, ಅತ್ತೆ, ಮಾವ, ಅಕ್ಕ, ಅಣ್ಣ, ಏನಿಲ್ಲ, ಅದು ಅಂಕಲ್ ಆಂಟಿ. ಏನು ದರಿದ್ರ ಬುದ್ಧಿ. ನಮ್ಗೆ ಇನ್ನೂ ಬ್ರಿಟಿಷರ ದಾಸ್ಯದಿಂದ ಹೊರಗೆ ಬರಲೇ ಇಲ್ಲ. ನಾವು ಸ್ವಾತಂತ್ರ್ಯ ಬಂದದ್ದು ಯಾವುದಕ್ಕೆ ಬರಲೇ ಇಲ್ಲ. ನಾವು ಇವತ್ತು ಬ್ರಿಟಿಷರನ್ನ ಅನುಸರಣೆ ಮಾಡ್ತಾನೇ ಇದ್ದೇವೆ. ವಿ ಆರ್ ಸ್ಟಿಲ್ ಸ್ಲೇವ್ಸ್ ಆಫ್ ಇಂಗ್ಲೀಷ್. ಅದನ್ನೇ ಜಾನ್ ವುಡ್ರೋಫ್ ಹೇಳಿದ್ದು, ಇಂಡಿಯನ್ಸ್ ಹ್ಯಾವ್ ಬಿಕಮ್ ಮಾನಸ ಪುತ್ರಾಸ್ ಆಫ್ ಇಂಗ್ಲೀಷ್. ಯಾವಾಗ ಹೇಳಿದವನು, ಅವನು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೇಳಿದ್ದು. ಸ್ವಾತಂತ್ರ್ಯ ಬಂದಮೇಲೆ ಮತ್ತೆ ಗರ್ಭಮ್ ಆಯಿತು, ಕಮ್ಮಿ ಆಗಲಿಲ್ಲ, ಹೆಚ್ಚಾಯಿತು. ಹಾಗಾಗಿ ನೀನು ಬಂಧು, ಎಲ್ಲ ವಿಧದ ಬಂಧು ನೀನೆ. ಅಂತ ನನಗೆ ಏನೇನು ಸಂಬಂಧಿಗಳು, ನನ್ನ ಬಂಧುಗಳು, ಇಷ್ಟರು, ಮಿತ್ರರು, ಅಥವಾ ನನ್ನ ಅಕ್ಕ ತಂಗಂದಿರು, ಅಣ್ಣ ತಮ್ಮಂದಿರು, ನನ್ನ ತಾಯಿ, ನನ್ನ ತಂದೆ, ನನ್ನ ಗುರು, ಎಲ್ಲ ನೀನೆ. ಪ್ರಾಣದೇವರ ಬಗ್ಗೆ ಅತ್ಯಂತ ಶ್ರೇಷ್ಠವಾದ ಅನುಸಂಧಾನ ಇದು. ಮಾತನ್ಮೇ ಮಾತರಿಶ್ವನ್ ಪಿತರ ತನುಗುರೋ ಭ್ರಾತರಿಷ್ಟಾಪ್ತ ಬಂಧು ಸ್ವಾಮಿ, ನಿನಗೆ ಎಲ್ಲದರ ಸ್ವಾಮಿ. ನೀನು ಒಡೆಯ, ದನಿ, ನಾನು ಹೋಗಲು ಸ್ವಾಮಿ. ಯಾಕೆಂದರೆ ಸರ್ವಾಂತರಾತ್ಮನ್, ಇಬ್ಬರೇ ಅಂತರಾತ್ಮರಿರೋದು. ಒಂದು ಭಗವಂತನ ಬಿಟ್ಟರೆ ಮಾಡಬೇಕು. ಯಾಕೆಂದರೆ ಅವರು ಜೀವಕಲಾಭಿಮಾನಿ. ಆದ್ದರಿಂದ ಎಲ್ಲ ಜೀವದ ಒಳಗೆ ಇರ್ತಕ್ಕಂಥವು. ಬೇರೆ ದೇವತೆಗಳಿಗೆ ನೇರ ಜೀವ ಸ್ವರೂಪದೊಳಗೆ ಪ್ರವೇಶ ಇಲ್ಲ. ಜೀವ ಸ್ವರೂಪದೊಳಗೆ ಪ್ರವೇಶಿಸುವುದು ಪ್ರಾಣದೇವರಿಗೆ ಮತ್ತು ನಾರಾಯಣನಿಗೆ ಮಾತ್ರ. ಸರ್ವಾಂತರಾತ್ಮನು ಅದ್ಮೇಲೆ ಜಗಳ ದಾಸ ಸಾಹಿತ್ಯ ಇದೆ. ಜೀವ ಸ್ವರೂಪದೊಳಗೆ ಪ್ರಾಣದೇವರ ಪ್ರವೇಶ ಉಂಟೋ ಇರುವಂತೆ ಒಂದು ಹರಿತಾಮ ಸಾಧನ ಕೆಲವರು ಪುಟಗಟ್ಟಲೆ ಅಬದ್ಧ ವ್ಯಾಖ್ಯಾನವಾಗಿ ಇಟ್ಬಿಟ್ಟಿದ್ದಾರೆ. ಸ್ವಾಮಿನು ಸರ್ವಾಂತರಾತ್ಮನು ಅಂದ. ನೀನು ಎಲ್ಲರ ಅಂತರಾತ್ಮ. ಅಂತರಾತ್ಮ ಅಂದರೆ ಆತ್ಮದ ಒಳಗೆ ಇದ್ದು ಆತ್ಮವನ್ನು ನಿಯಂತ್ರಿಸುವ ಜೀವಕಲಾ ಅಭಿಮಾನಿ. ಅದಕ್ಕೆ ಪ್ರಾಣದೇವರಿಗೆ ಷೋಡಶಿ ಕಲಾ ಅಂತ ಹೆಸರು. ಷೋಡಶಿ ಕಲಾ 16ನೇ ಕಲೆ. 16ನೇ ಕಲೆ ಎಂದರೆ ಜೀವನಿಗೆ, 16ನೇ ಕಲೆ ಅಂದರೆ ಜೀವಸ್ವರೂಪ. ಜೀವಸ್ವರೂಪಕ್ಕೆ ಅಭಿಮಾನಿ ಪ್ರಾಣದೇವರು. ಆದ್ದರಿಂದ ಅಲ್ಲಿ ಪ್ರಾಣಾತ್ ಖಂವಾಯು ಹಿರಾಪ ಪೃಥ್ವಿ ಇಂದ್ರಿಯ ಮನು ಅನ್ನ ಮನ್ನಾತ್ ವೀರ್ಯಂ ತಪೋ ಮಂತ್ರ ಕರ್ಮ ಲೋಕಾಹ ಲೋಕೇಶು ನಾಮಚ. ಈ 18 ಸುದ್ದು ಹೇಳುದು ಪ್ರಾಣ. ಅದು ಜೀವಸ್ವರೂಪದ ಅಭಿಮಾನಿ ದೇವತೆ. ಮುಂದೇನು ಮೃತ್ಯಾಮಯನ ಸ್ವಾಮಿ ಸರ್ವಾಂತರಾತ್ಮನ ಅಜರ ಜರೆಯಿಂದ ಜನ್ಮ ಮುಖ್ಯ. ನೀನು ಅಜರ ಅಂದರೆ ಮುಪ್ಪು ಇಲ್ಲ. ಪ್ರಾಣದೇವರಿಗೆ ಮುಪ್ಪು ಇಲ್ಲ. ಒಂದು ದೃಷ್ಟಿಯಿಂದ ಅವರಿಗೆ ಸಾವೂ ಇಲ್ಲ. ಯಾಕೆಂದರೆ ಒಂದು ಕಲ್ಪ ಪೂರ್ತಿ ಅವರು ಬದುಕುವುದು, ಅನಂತರ ಮೋಕ್ಷಕ್ಕೆ ಹೋಗುವುದು. ಒಂದು ಕಲ್ಪ ಅಂಥ 100 ಕಲ್ಪ. ಆ 100 ಕಲ್ಪದಲ್ಲಿ ಅವರಿಗೆ ಮುಪ್ಪು ಇಲ್ಲ ಆಯ್ತಲ್ಲ. ಎಲ್ಲ ದೇವತೆಗಳಿಗೆ ನಿದ್ರೆ ಇದೆ. ಅವರು ಅಸ್ವಪ್ನರು ಹೆಸರು. ಅದ್ರ ದೇವತೆಗಳಿಗೆ ಪ್ರಳಯ ಕಾಲದಲ್ಲಿ ನಿದ್ರೆ ಇದೆ. ಪ್ರಾಣದೇವರಿಗೆ ಪ್ರಳಯ ಕಾಲದೊಳಗೆ ಪ್ರತಿಭಾತ ಪರಾವರ ಅಂತ. ಪ್ರಾಣದೇವರಿಗೆ ನಿದ್ರೆ ಇಲ್ಲ. ಪ್ರಾಣದೇವರಿಗೆಲ್ಲ ನಿದ್ರೆ ಮಾಡಿದರೆ ನಾವು ಉಸಿರಾಡುತ್ತೇವೆ. ಸೊ ಪ್ರಳಯ ಕಾಲದಲ್ಲೂ ಸಮಸ್ತ ಜೀವನನ್ನು ಉಸಿರಾಡಿಸ್ತಾ ಎಚ್ಚರವಾಗಿರಬೇಕಾದವರು ಪ್ರಾಣದೇವರು. ಅಲ್ಲ ಜರಯಿತಃ ಜನ್ಮ ಮೃತ್ಯಾಮಯಾನ. ನಮ್ಮ ಜನ್ಮ, ನಮ್ಮ ಮೃತಿ ಮತ್ತು ಜನ್ಮದ ಮೃತಿಯ ತನಕ ಬರ್ತಕ್ಕಂಥ ನಾನಾ ವಿಧವಾದ ಕಾಯಿಲೆಗಳು, ಇದೆಲ್ಲವನ್ನು ಪರಿಹಾರ ಮಾಡ್ತಕ್ಕಂಥ ಪ್ರಾಣಶಕ್ತಿ ನೀನು ಅಂತ. ಇದು ಬಹಳ ಮಹತ್ವದ ವಿಷಯ. ನಮಗೆ ಕಾಯಿಲೆ ಬರುವುದು ಯಾಕೆ? ನಮಗೆ ಪ್ರಾಣಶಕ್ತಿ ಕಮ್ಮಿ ಆದ. ಅದನ್ನು ಮೆಸ್ಮರ್ ಹೇಳ್ತಾರೆ, ದರ್ ಇಸ್ ಓನ್ಲಿ ಒನ್ ಮೆಡಿಸಿನ್ ಆ್ಯಂಡ್ ದರ್ ಇಸ್ ಓನ್ಲಿ ಒನ್ ಡಿಸೀಸ್ ಅಂತ. ಮದ್ದು ಒಂದೇ, ರೋಗವು ಒಂದೇ. ರೋಗ ಏನು ಅಂದರೆ ನಿಮ್ಮಲ್ಲಿ ಪ್ರಾಣಶಕ್ತಿ ಕಮ್ಮಿ ಆಗೋದು ರೋಗ, ಪ್ರಾಣಶಕ್ತಿ ಸಪ್ಲೈ ಮಾಡೋದು ಪರಿಹಾರ. ಬೇರೆ ಮದ್ದೇ ಇಲ್ಲ ಅಂತ ನಾವು. ದರ್ ಇಸ್ ಓನ್ಲಿ ಒನ್ ಮೆಡಿಸಿನ್, ಪ್ರಾಪರ್ ಸಪ್ಲೈ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್. ಅದು ನಮಗೆ ಪ್ರಾಣಶಕ್ತಿ ತುಂಬಿದರೆ ಕಾಯಿಲೆ ಹೋಗ್ತದೆ. ಅದರಿಂದ ಹಿಂದಿನವರು ಪ್ರಾಣಾಯಾಮದಿಂದ ಕಾಯಿಲೆ ಗುಣ ಮಾಡಿಕೊಳ್ತಿದ್ರು, ಅಥವಾ
ನಾನಂತರ ಪ್ರಾಣಶಕ್ತಿ ಇದೆ. ಇದು ರೋಗ ನಿವಾರಕವಾದ ಮುದ್ರೆ. ಹೀಗೆ ನಾನು ನಿಮ್ಮ ಎದುರು ಹೇಳಿದ್ರೆ ನನ್ನ ಕೈಯಿಂದ ಆ ರೇಸು, ಪ್ರಾಣಶಕ್ತಿಯ ರೇಸು ನಿಮ್ಮ ಬಾಡಿ ಹೋಗುತ್ತೆ, ನಿಮ್ಮಲ್ಲಿಂದ ರೋಗ ಗುಣ ಆಗುತ್ತೆ. ಅದರಿಂದ ಹಿಂದೆ ಆಶೀರ್ವಾದ ಮಾಡುವ ಹೀಗೆ ಮಾಡ್ತಿದ್ರಲ್ಲ, ಅದು ಶಕ್ತಿ ಆಧಾರ, ಪ್ರಾಣಶಕ್ತಿಯನ್ನು ಕೊಡ್ತಕ್ಕಂಥ ವಿಧಾನ. ದೊಡ್ಡವರಿಗೆ ಆಗುವಾಗ ನಾವು ಪ್ರಾಣಶಕ್ತಿ ಕೊಡಬಾರ್ದು, ಬಿಡ್ರಾವ್. ಹೀಗೆ ಮಾಡಿದರೆ ಕೊಡುವುದು, ಹೀಗೆ ಮಾಡಿದ್ರೆ ಬಿಡ್ರಾವ್. ದೊಡ್ಡವರಿಗೆ ನಾವು ಪ್ರಾಣಶಕ್ತಿ ಕೊಡಬಾರ್ದು, ಅದಕ್ಕೆ ದೊಡ್ಡವರು ನೋಡಿದಾಗ ಹೀಗೆ ಕೈ ಕೊಡ್ತೀವಿ. ಸೊ ಸಣ್ಣವರಿಗೆ ಹೀಗೆ ಇನ್ನೂ ಹೆಚ್ಚು ಆಶೀರ್ವಾದ ತಲೆಗೆ ಕೈ ಇಟ್ಟುಬಿಟ್ಟು ಡೈರೆಕ್ಟ್ ಪ್ರಾಣಶಕ್ತಿ ಅದು ಪಾಸ್ ಆಗಲ್ಲ. ಅದರಿಂದ ಪ್ರಾಣಶಕ್ತಿಯಿಂದ ನಮಗೆ ಆಯುಸ್ಸು ಜಾಸ್ತಿ ಆಗುತ್ತೆ, ರೋಗ ಗುಣ ಆಗುತ್ತೆ. ಪ್ರಾಣಶಕ್ತಿ ಕಮ್ಮಿ ಆದಾಗ ರೋಗಗಳು ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆಗಬೇಕಾಗಿದೆ ಪ್ರಾಣಶಕ್ತಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಪ್ರಾಣಶಕ್ತಿ ಇದ್ದಾಗ ಯಾವ ರೋಗವೂ ಅಟ್ಯಾಕ್ ಆಗುತ್ತೆ. ಅದರಿಂದ ರೋಗ ಬರದಂತೆ ಮಾಡುವುದು ಪ್ರಾಣಶಕ್ತಿ, ಬಂದ ರೋಗವನ್ನು ಗುಣ ಮಾಡುವುದು ಪ್ರಾಣದೇವರು. ನಮಗೆ ಹೊರಗಿನಿಂದ ಪ್ರಾಣಶಕ್ತಿ ಎನರ್ಜಿ ಏನು ಹೇಳ್ತೇವೆ, ಆ ಎನರ್ಜಿ ಅಂತಲೇ ಭಗವತ್ ಶಕ್ತಿ ಪ್ರಾಣಶಕ್ತಿ. ಅಜರ ಜರೈತ ಜನ್ಮ ಮೃತ್ಯು ಆಯು ಆಮಯಾನ. ಒಂದೇ ಅವ್ರು ನೋಡಿ, ಇಷ್ಟು ಇವು ಎಲ್ಲವೂ ನನಗೆ ನೀನೇ, ನನಗೆ ಏನು ಮಾಡಬೇಕು ನೀನು ಒಂದು ಪ್ರಾರ್ಥನೆ. ಗೋವಿಂದೇ ದೇಹಿ ಭಕ್ತಿ ಭವತಿ ಚ ಭಗವನ್ ಊರ್ಜಿತ ಅಂತ ನನಗೆ ನಿನ್ನಲ್ಲಿಯೂ ದೇವರಲ್ಲಿ ಭಕ್ತಿ ಕೊಡು ಅಷ್ಟೇ, ಇನ್ನೇನು ಕೇಳೋದು. ಗೋವಿಂದೇ ದೇಹಿ ಭಕ್ತಿ ಭವತಿ ಚ, ದೇವರಲ್ಲಿ ಭಕ್ತಿ ಕೊಡು, ಭಗವಂತನಲ್ಲಿ ಭಕ್ತಿ ಕೊಡು, ನಿನ್ನಲ್ಲಿ ಭಕ್ತಿ ಕೊಡು. ಅದು ಹೇಗಿರಬೇಕು ಭಕ್ತಿ? ಭಗವಂತ ಊರ್ಜಿತಾಂ ನಿರ್ವಿನಿತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಭಗತೀಂ ಶಾಶ್ವತೀಂ ಅಕೃತೇವ. ಅದು ನಮ್ಮಲ್ಲಿ ಭಕ್ತಿ ಇದೆ. ಅದು ಭಕ್ತಿ ಯಾವಾಗ ಊರ್ಜಿತ ಅಲ್ಲ, ಊರ್ಜಿತ ಅಂದರೆ ಉತ್ಕಟವಾದ ಭಕ್ತಿ, ಇಂಟೆನ್ಸ್ ಅಂತ ಹೇಳ್ತೇವೆ. ಅದು ನಮ್ಮ ಭಕ್ತಿ ತಾಪತ್ರೆ ಬಂದಾಗ ಜಾಗೃತ ಆಗೋದು. ನೋಡುವ ದೇವರಿಗೆ ಒಂದು ಹರಕೆ ಹೇಳೋ ಗುಣಾದೀತು ಅಂತ, ಅಲ್ಲಿ ನೆನಪಿರೋದಿಲ್ಲ. ನಮಗೆ ಪ್ರಾಬ್ಲಮ್ ಬಂದಾಗ ಭಕ್ತಿ ಬರ್ತದೆ. ಅದರಿಂದ ಅದು ಊರ್ಜಿತವಾದದ್ದಲ್ಲ, ಅನೂರ್ಜಿತ. ಆಮೇಲೆ ಇನ್ನೊಂದು ಇರುತ್ತಲ್ಲ ನಿಮಿತ್ತ. ನಮಗೆ ದೇವರಿಗೆ ಒಂದು ಏನಾದ್ರು ದೇವರಿಗೆ ಒಂದು ಪೂಜೆ ಮಾಡಬೇಕಾಗಿದ್ದರೆ, ಮನೆಯಲ್ಲಿ ಮದುವೆ ಇಟ್ಕೊಂಡಿದ್ದೇನೆ, ಮಳೆಗಾಲ ಆದರೂ ಮಳೆ ಬರಬಾರ್ದು, ದೇವರಿಗೆ ಒಂದು ರಂಗಪೂಜೆ. ಅದಕ್ಕೆ ನಾವು ಎಲ್ಲರಿಗೂ ಮಳೆಗಾಲ ಮಳೆ ಬೇಕು, ಆದರೂ ನಮಗೋಸ್ಕರ ಮಳೆ ಬರದೆ ನಮ್ಮಿಂದ ಲಂಚ ತಗೊಳ್ಳುವ ದೇವರು ಬೇಕಾ ನಮಗೆ? ನಿರ್ನಿಮಿತ್ತ ನಾವು ಮಾಡೋ ಭಕ್ತಿಗೆ ಯಾವುದೇ ಕಾರಣ ಇಲ್ಲ. ಅದಕ್ಕೋಸ್ಕರ ದೇವರು ಇದಕ್ಕೊಂದು ದೇವರು ಕೆಲವರಿಗೆ ಉಂಟು, ಸೇವೆ ಮಾಡ್ತಾರೆ ದೂರ ಮಾಡಿ, ಏನ್ರಿ ನಾನು ಇಷ್ಟು ಸುತ್ತು ಬಂದೆ, ಏನು ಮಾಡಿದ ನಿಮ್ಮ ದೇವರು? ಅದು ಫಲ ಕೊಡಲಿಲ್ಲ ದೇವರು ಮೇಲೆ ಕೋಪ ಆಗ್ತದೆ. ಹಾಗಿರಬಾರ್ದು. ಅದು ಫಲ ಬರಲಿ ಬರದೇ ಇರಲಿ, ನನಗೆ ನಿನ್ನ ಮೇಲೆ ಭಕ್ತಿ ಇದೆ, ಅದು ಎಂದೂ ಹೋಗೋಲ್ಲ. ನಿರ್ನಿಮಿತ್ತ, ಅದಕ್ಕೊಂದು ನಿಮಿತ್ತ ಇಲ್ಲ. ನಿಮಿತ್ತಕ್ಕೋಸ್ಕರ ಯಾವುದೋ ಒಂದು ಫಲಾಪೇಕ್ಷೆಯಿಂದ ಮಾಡುವುದಿಲ್ಲ. ನಿಮಿತ್ತ ಇಲ್ಲ, ವ್ಯಾಜ ಹೆಳೆ ಇಲ್ಲ. ನಿರ್ನಿಮಿತ್ತ ನಿರ್ವ್ಯಾಜ ನಿಶ್ಚಲ, ಫಲ ಆಗದೇ ಇದ್ರೂ ಅದು ಹೋಗುವುದಿಲ್ಲ ಭಕ್ತಿ. ಅಂಥ ಸದ್ಗುಣಗಣ ಬೃಹತಿ, ಭಗವಂತನ ಗುಣಗಣ ಮತ್ತು ಪ್ರಾಣದೇವರ ಗುಣಗಣಗಳನ್ನು ಪೂರ್ಣ ಅನುಸಂಧಾನ ಮಾಡತಕ್ಕಂಥ ಶಾಶ್ವತವಾದ ಭಕ್ತಿಯನ್ನು ಕೊಡು ಅಷ್ಟೇ. ಬೇರೆ ಏನನ್ನೂ ಬಯಸ. ನೋಡಿ, ಇದರಲ್ಲಿ ಇಡೀ ಪಾಠ ನಮಗೆ ಜೀವನದಲ್ಲಿ ನಾವು ಏನನ್ನೂ ದೇವರ ಹತ್ರ ಕೇಳಬಾರ್ದು, ಭಕ್ತಿ ಕೇಳಬೇಕು. ಪ್ರಾಣದೇವರ ಹತ್ರ ಮತ್ತು ಭಗವಂತನ ಹತ್ರ, ಮುಖ್ಯವಾಗಿ ಗುರುಗಳ ಹತ್ರ ನಾವು ಕೇಳೋದು. ದೇವರ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲ, ಅದಕ್ಕೆ ಗುರುಗಳೇ ನನಗೆ ದೇವರ ಭಕ್ತಿ ಕೊಡಿ, ನಿಮ್ಮ ಭಕ್ತಿ ಕೊಡಿ. ಯಸ್ಯ ದೇವೇ ಪರಾ ಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೈತೆ ಚತುರ್ದಾಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ ಅಂತ ಶ್ವೇತಾಶ್ವತರ ಉಪನಿಷತ್ನಲ್ಲಿ ಹೇಳ್ತಾರೆ. ದೇವರ ಮೇಲೆ ಭಕ್ತಿ ಮತ್ತು ದೇವರನ್ನು ನಮಗೆ ಪರಿಚಯಿಸುವ ಗುರುಗಳಲ್ಲಿ ಭಕ್ತಿ ಇದ್ದರೆ ತಸ್ಯೈತೆ ಎರಡು ಸಂಗತಿ. ಯಾರಿಗೆ ಗುರುಗಳಲ್ಲಿ ನಂಬಿಕೆ ಇಲ್ಲವೋ, ದೇವರ ಮೇಲೆ ಭಕ್ತಿ ಇಲ್ಲವೋ, ಅವರಿಗೆ ಪಾಠ ಹೇಳಿದ್ದು ಕೂಡ ಅರ್ಥ ಆಗೋದಿಲ್ಲ. ಯಾರಿಗೆ ದೇವರ ಮೇಲೆ ಗುರುಗಳಲ್ಲಿ ಭಕ್ತಿ ಇದೆಯೋ ಅವರಿಗೆ ಪಾಠ ಹೇಳಿದ್ದು ಕೂಡ ಅರ್ಥ. ಅಕಥಿತ ಅರ್ಥ, ಹೇಳದೇ ಇದ್ದದ್ದು ಅರ್ಥ ಆಗುತ್ತೆ. ನಿಮಗೆ ಶ್ರದ್ಧೆ ಇದ್ದರೆ ಹೇಳಿದ್ದು ಅರ್ಥ ಆಗೋದು. ಶ್ರದ್ಧೆ ಇದ್ದರೆ ಹೇಳದೇ ಇದ್ದದ್ದು ಎಲ್ಲವನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಹೇಳಿದ್ದರಿಂದ ನಾವು ಹೊಸ ಅರ್ಥವನ್ನು ಕಂಡುಕೊಳ್ಳಬೇಕು ಮಂತ್ರಗಳಲ್ಲಿ, ಅದು ಸಾಧ್ಯವಾಗುತ್ತೆ. ಆ ರೀತಿ ಮಂತ್ರಗಳಲ್ಲಿ ಆಚಾರ್ಯ ಒಂದು ಕಡೆ ಹೇಳ್ತಾರೆ, ಒಂದೊಂದೇ ಮಂತ್ರಗಳಿಗೆ ಅರ್ಥ ಹೇಳುವ ಮಹಾಫಲ. ಆಮೇಲೆ ಕೋಟಿ ಗುಣ, ಒಂದಕ್ಕಿಂತ ಒಂದು ಕೋಟಿ ಗುಣ ಅಂತ ಹೇಳಿ ಕಡೆಗೆ ತಥೋ ಅನಂತಂ ನಿಜ ಪ್ರದರ್ಶಕೆ ಅಂತ ಹೇಳಿ ಒಂದು ಮಂತ್ರಕ್ಕೆ ಶಾಸ್ತ್ರೀಯವಾಗಿ ಇರ್ತಕ್ಕಂಥ ಅರ್ಥವನ್ನು ಹೇಳುವುದೇ ಮಹಾಫಲ.
ಇಲ್ಲದೇ ಇದ್ದ ಹೊಸ ಅರ್ಥವನ್ನು ನೀವು ಹೇಳಿದರೆ ಅನಂತಂ ಫಲಂ ಅದಕ್ಕೆ ಫಲ ಹೇಳಲಿಕ್ಕೆ ಆಗುವುದೇ ಇಲ್ಲ. ಈ ತನಕ ಯಾರೂ ವ್ಯಾಖ್ಯಾನದಲ್ಲಿ ಬರೆಯದೇ ಇದ್ದ ಒಂದು ಹೊಸ ಅರ್ಥ ನಿಮಗೆ ಹೊಳೆದರೆ ಅದಕ್ಕೆ ಫಲವೇ ಇಲ್ಲ, ಅನಂತ ಫಲ. ಸಾಮಾನ್ಯ ಇಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಗುರು ಹೇಳದೇ ಇದ್ದದ್ದನ್ನು ನಮಗೆ ಅರ್ಥ ಆಗಲಿಕ್ಕೆ ಶುರುವಾಗಬೇಕು. ಗುರು ಮಾಡುವ ಕೆಲಸ ಅದು. ನಮಗೆ ಗುರುಗಳು ಹೇಳಿದ್ದಿಷ್ಟೇ. ನಮಗೆ ಇದೆಲ್ಲದೂ ಇದೆ ಕಥೆ, ಸಂಗೀತದಲ್ಲೂ ಇದೆ ಕಥೆ. ನಮಗೆ ಗುರುಗಳು ಇಷ್ಟೇ ಹೇಳಿಕೊಟ್ಟರು, ಅದು ಹೊರಗೋಗುವುದಿಲ್ಲ ಅವರು ಸಂಗೀತದಲ್ಲಿ. ಅದರಿಂದಲೇ ಸಂಗೀತ ತನ್ನ ಸತ್ವವನ್ನು ಕಳ್ಕೊಳ್ಳೋದು. ಏನು ಹೇಳಿಕೊಟ್ರು ಒಂದು ಒಂದು ಗೆರೆ ಆಚೆ ಈಚೆ ಹೋಗುವಾಗಿಲ್ಲ. ಆದರೆ ಗುರುಗಳು ಹೇಳಿಕೊಟ್ಟ ಹಿನ್ನೆಲೆಯಲ್ಲಿ ನಾವು ಸ್ವಂತಿಕೆಯನ್ನು ಬೆಳೆಸಿಕೊಳ್ಬೇಕು. ಅದು ಸಂಗೀತದಲ್ಲಿ ಆದರೂ ಸರಿ, ವೇದಾಂತದಲ್ಲಿ ಆದರೂ ಸರಿ, ಹೊಸತನ್ನು ನಾವು ಕೊಡಬೇಕು. ಆಗ ಅದರಲ್ಲಿ ನಿಜವಾದಂಥ ಆಕರ್ಷಣೆ ಇರುವುದು, ಅದು ನಮ್ಮನ್ನು ಎತ್ತರಕ್ಕೇರಿಸುವಂಥದ್ದು. ಅದು ಬಾಲಮುರಳಿ ಯಾಕೆ ಫೇಮಸ್ ಆದರು? ಅವರು ಹೊಸ ರಾಗವನ್ನು ಕೊಟ್ಟರು. ಎಲ್ಲರೂ ಹಾಡುವುದನ್ನು ಬಿಟ್ಟು ಹೊಸನವನ್ನೇ ಹಾಡಿದರು. ಆದರೆ ಶಾಸ್ತ್ರೀಯ ಪ್ರಕ್ರಿಯೆಯನ್ನು ಬಿಡಲಿಲ್ಲ. ಪ್ರಕ್ರಿಯೆಯಿಂದಲೇ ಹೊಸತನ್ನು ಮಾಡಿ ತೋರಿಸಿ. ಅದು ವೇದಾಂತಲ್ಲೂ ಹಾಗೆ. ಹೊಸತನ್ನು, ಶಾಸ್ತ್ರದ ಮೂಲ ಪ್ರಕ್ರಿಯೆಯನ್ನು ಬಿಡದೆ ಹೊಸ ಅರ್ಥವನ್ನು ಹೇಳುವನು ಯಾರಾದರೂ ಇದ್ದರೆ ಅವನಿಗೆ ಅನಂತ. ಹಾಗಾಗಿ ಅದಕ್ಕೆ ಏನಾಗಬೇಕು ಅಂದರೆ ಎರಡು ಕೆಲಸ. ಒಂದು ನೀನು ಮೊನ್ನೆ ಹೇಳಿದ ಶೇಷಶಕ್ತಿ, ಗರುಡ ಶಕ್ತಿ. ಶೇಷಶಕ್ತಿಯಿಂದ ನಮಗೆ ಗ್ರಂಥಗಳ ಪರಿಜ್ಞಾನ ಆಯಿತು, ಗರುಡ ಶಕ್ತಿಯಿಂದ ವೇದದ ಪರಿಜ್ಞಾನ ಆಯಿತು. ಆದರೆ ಪರಿಜ್ಞಾನ ಅಂದರೆ ಅದು ಉಳಿಬೇಕಲ್ಲ, ನಮಗೆ ನಮ್ಮ ಒಳಗೆ ಉಳಿಬೇಕದು. ಈ ಕೇಳ್ತೇವೆ, ನಾಳೆ ಮರೆತು ಹೋಗುತ್ತೆ. ಅದು ಉಳಿಬೇಕಾಗಿದ್ದರೆ ಚಿತ್ತದ ದೇವತೆ ಬೇಕು, ಚಿತ್ತಾಭಿಮಾನಿ ಪ್ರಾಣದೇವರು. ಅದನ್ನು ಪ್ರತಿಯೊಂದು ಮಂತ್ರದ ಅರ್ಥದ ಸ್ಮರಣೆ ಕೊಟ್ಟು ಆ ಸ್ಮರಣೆ ಚಿರಬಂತರವಾಗಿ ಉಳಿಯುವಂತೆ ಮಾಡುವವರು ಪ್ರಾಣದೇವರು. ಪ್ರಾಣದೇವರು ಒಳಗಿನಿಂದ ಸ್ವಿಚ್ ಆಫ್ ಮಾಡಿಬಿಟ್ರೆ ನಾವು ಏನು ಓದಿದ್ದೇ ಉಪಯೋಗ. ಅದಕ್ಕೋಸ್ಕರ ಅಂಥ ವೇದಾರ್ಥ ಚಿಂತನೆಯ ನಿರಂತರ ಪ್ರಜ್ಞೆ ನಮಗೆ ಕೊಡಿ. ಶಾಶ್ವತಿ ಆಶು ದೇವ. ಇದಿಷ್ಟು ಆ ಶ್ಲೋಕದಲ್ಲಿ ಏನಂದರೆ, ಪ್ರಾಣದೇವರನ್ನು ನೀನೇ ನನ್ನ ಸರ್ವಸ್ವ, ನಿನ್ನ ಹತ್ರ ನಾನೇನು ಕೇಳೋದಿಲ್ಲ, ದೇವರ ಭಕ್ತಿ ಕೂಡ ನಿನ್ನ ಹೋಗ್ತೀವಿ ಇಷ್ಟೇ. ಅಂದರೆ ನಮಗೆ ಇದಕ್ಕಿಂತ ಬೇರೆ ಏನನ್ನೂ ಕೇಳುವ ರೈಟ್ ಇಲ್ಲ. ದೇವರ ಹತ್ರ ಅದು ಮಾಡುವ ದುಡ್ಡುಗಳು, ಸಂಪತ್ತುಗಳು, ಕಾರುಗಳು, ಮನೆಗಳು, ಮಠಗಳು ಕೇಳುವ ಹಾಗಿಲ್ಲ. ಕೇಳುವುದು ತಪ್ಪು. ಆದ್ದರಿಂದ ಯಾಕೆಂದರೆ ನಮಗೆ ಏನು ಕೊಡಬೇಕು ಅನ್ನೋ ದೇವರಿಗೆ ಗೊತ್ತಿಲ್ಲ. ಅದು ಕೊಡುವಂಥದ್ದಾದರೆ ಅವ್ನು ಕೇಳಿದ್ರು ಕೊಡ್ತಾರೆ, ಕೊಡುವಂಥದ್ದು ಅಲ್ಲ ಆದರೆ ಕೇಳಿದ್ರು ಕೊಡೋದು. ಹಾಗಾದ್ರೆ ಕೇಳೋದು ವೇಸ್ಟ್ ಅಲ್ಲ. ಒಂದು. ಎರಡನೇದಾಗಿ ನಾವು ಕೇಳಿದರೆ ಕೊಟ್ಟ ಅನ್ನೋ ಏನು ಅಂದರೆ, ನಾವು ಏನು ಕೇಳಿದೆವೋ ಅದನ್ನು ಕೇಳದೇ ಇದ್ದರೆ ಅದು ಅನಂತ ಫಲ. ನಾವು ಕೇಳುವುದರ ಮೂಲಕ ಅದನ್ನು ನಮ್ಗೆ ಸಿಗುವುದನ್ನು ಕಳ್ಕೊಂಡು ಹಾಗಾಗಿ ಏನು ಬೇಕಾದರೂ ಸಿಗ್ಬೋದಿತ್ತು. ಆದರೆ ಇದು ಬೇಕು ಅಂತ ಕೇಳಿದ್ದೆವು. ಈ ಫಲಾಕಾಂಕ್ಷೆ ಇಲ್ಲದೆ ಯಜ್ಞ ಮಾಡೋದು. ಈ ಜ್ಯೋತಿಷ್ಠೋಮೇನ ಸ್ವರ್ಗಗಾಮೋ ಯಜೇತ ಅಂದರು. ಸ್ವರ್ಗಕ್ಕೆ ಹೋಗಬೇಕಾದರೆ ಸ್ವರ್ಗ ಪ್ರಾಪ್ತ್ಯರ್ಥಂ ಜ್ಯೋತಿಷ್ಠೋಮಯಾಖ್ಯಂ ಧರ್ಮ ಗರಿಷ್ಯೆ ಅಂತ ಸಂಕಲ್ಪ ಮಾಡೋದು. ಭಗವತ್ ಪ್ರೀತ್ಯರ್ಥಂ ಜ್ಯೋತಿಷ್ಠೋಮಾಖ್ಯಂ ಧರ್ಮ ಗರಿಷ್ಯೆ ಅಂತ ಸ್ವರ್ಗ ಸಿಗೋಲ್ಲ, ಯಾಕಂದರೆ ಕೇಳಲೇ ಇಲ್ಲ. ಸೊ ನಾವು ಏನು ಕೇಳಿದೆವೋ ಅದು ಫಲ ಬರುವುದು. ಅದನ್ನ ಸಂಕಲ್ಪ ಮಾಡುವಾಗಲೇ ಭಗವತ್ ಪ್ರೀತ್ಯರ್ಥ ಅಂತ ಮಾಡಿಬಿಟ್ರೆ ಈ ಐಹಿಕ ಫಲಗಳು ಯಾವುದೇ ಕೆಲಸ ಮಾಡೋದಿಲ್ಲ. ಭಗವತ್ ಪ್ರೀತಿ ಆಗುತ್ತೆ, ಅದು ಏನು ಸಿಗಬೇಕು ಅದು ಸಿಗ್ತಾ ಹೋಗುತ್ತೆ. ಅಂಥ ನಮ್ಮ ಇಡೀ ಬದುಕಿನ ನಾವು ಹೀಗೆ ಅನುಷ್ಠಾನ ಮಾಡಬೇಕು, ಭಗವಂತನ ಪ್ರಾರ್ಥನೆ ಮಾಡಬೇಕು, ಏನನ್ನು ಕೇಳಬೇಕು. ಅದ್ಭುತ ಶ್ಲೋಕ ಇದು. ಇದನ್ನು ದಿನ ಮಂತ್ರತುಲ್ಯವಾಗಿ ಪಠನೆ ಮಾಡಿ. ಅದನ್ನು ನಾನು ಒಮ್ಮೆ ಹೇಳ್ತೇನೆ, ನೀವು ಅದನ್ನು ಒಂದು ರಿಪೀಟ್ ಮಾಡಿಬಿಡಿ. ಓಂ ಮಾತರ್ಮೇ ಮಾತರಿಶ್ವನ್ ಪಿತರತುಲ ಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತಃ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವಾಂ ಅದು ಆದ್ಯಂತದಲ್ಲಿ ಓಂಕಾರ ಯಾಕೆ ಹೇಳಿದ್ರೆ ಅದು ಮಂತ್ರ ಆಗ್ಬೇಕಾದ್ರೆ ಓಂಕಾರ ಹೇಳಿದ್ರೆ ಮಂತ್ರ ಆಗಬೇಕು, ಸ್ತೋತ್ರ ಆಗುತ್ತೆ. ಮಂತ್ರ ಅಂತ ಆಗಿದ್ರೆ ಆದ್ಯಂತ ಓಂಕಾರ ಹೇಳಬೇಕು. ಆದ್ಯಂತ ಓಂಕಾರ ಹೇಳ್ಬೋದು ನಾವು ಅಂತ ಕೆಲವರು ಇವಾಗ ಪ್ರಶ್ನೆ ಮಾಡ್ಕೊಂಡು
ಕಳುಹಿಸಿ ಮಾಡಿದ್ದಾರೆ. ನಾವು ಓಂಕಾರ ಹೇಳ್ಬೋದಾ? ಓಂಕಾರ ಹೇಳಬಾರ್ದು ಅಂತ ಹೇಳಿದ್ದಲ್ಲ ಶಾಸ್ತ್ರ. ನಮ್ಮ ಪಂಡಿತರಿಗೆ ಯಾವ ವಿಷಯ ಅರ್ಥ ಆಗೋಲ್ಲ. ಓಂಕಾರ ಹೇಳಬಾರದು ಅಂತ ಶಾಸ್ತ್ರ ಹೇಳುವುದಿಲ್ಲ, ಓಂಕಾರ ಜಪ ಮಾಡಬಾರದು. ನಂತರ ಒಂದು ಕಡೆ ಹೋದಾಗ ಒಬ್ಬಳು ಹೆಣ್ಮಗಳು ಕಾಲೇಜಿನಲ್ಲಿ ಕಲಿಯೋಳು, ಸರ್ ನಾವ್ಯಾಕೆ ಓಂಕಾರ ನೀನು ಹೇಳ್ತಾ ಇದ್ದೇನಪ್ಪ, ಅಷ್ಟು ನಾವ್ಯಾಕೆ ಓಂಕಾರ ಹೇಳಬಾರ್ದು ಗಂಡು ನೀನು ಹೇಳಿದ್ದೆ, ಅಷ್ಟು ಯೋಚನೆ ಬರೋದು. ನೀನು ಹೇಳ್ತಾ ಇದ್ದೀಯಲ್ಲಪ್ಪ, ಮತ್ತು ನನ್ನ ಹತ್ರ ಯಾಕೆ ಹೇಳ್ತೀವಿ? ಓಂಕಾರ ಅನ್ನೋದು ಒಂದು ಅಕ್ಷರ. ಅಕ್ಷರವನ್ನು ಯಾವ ಅಕ್ಷರವನ್ನು ಯಾರು ಉಚ್ಚಾರ ಮಾಡಬಾರ್ದು ಅನ್ನೋ ರೈಟ್ ಯಾರಿಗೂ ಇಲ್ಲ. ಇದು ಏನು ಗೊತ್ತಿಲ್ಲದ ಪಂಡಿತರು ಮಾಡಿರ್ತಕ್ಕ ಅಧ್ವಾನ ಇದೆ. ಓಂಕಾರ ಅನ್ನೋದು ಒಂದು ಅಕ್ಷರ. ಅಕ್ಷರವನ್ನು ಯಾವ ಅಕ್ಷರವನ್ನು ಯಾರು ಉಚ್ಚಾರ ಮಾಡೋದು. ನಂಬರ್ 2, ಹೆಣ್ಮಕ್ಕಳು ಓಂಕಾರವನ್ನು ಹೇಳುವಾಗಲೂ ಅಂತ ಹೇಳಿದರೆ ಅವರಿಗೆ ಕಾಗದ ಗೊತ್ತಲ್ಲ, ನಾವು ಓಂಕಾರ ಹೇಳಬಾರ್ದು, ನಾವು ಓಂಕಾರ ಹೇಳಬಾರ್ದು. ಇಡೀ ದಿವಸ ಅದೇ ತಲೆಯಲ್ಲಿ ತಿರುಗೋದು. ಓಂಕಾರವನ್ನೇ ಹೇಳ್ತಾರೆ. ನೀವು ಅದನ್ನು ಡಿನೈ ಮಾಡಿದರೆ ಅವ್ರು ಯಾವಾಗಲೂ ಓಂಕಾರವನ್ನು ಹೇಳ್ತಾರೆ. ಓಂಕಾರ ಹೇಳುವುದು ತಪ್ಪಲ್ಲ. ಇದು ನಾನು ಎಷ್ಟೋ ಸತಿ ಗಂಡನ ಹೆಸರು ಹೇಳಬಾರ್ದು ಕೆಲವು ಸಂಪ್ರದಾಯ ಇದೆ. ಅದಕ್ಕೆ ಯಾರಾದರೂ ಸೆನ್ಸಸ್ನವ್ರ ಮನೆಗೆ ಬಂದಾಗ ನಿಮ್ಮ ಯಜಮಾನರ ಹೆಸರೇನು, ಅದು ನಾವು ಹೇಳಬಾರ್ದು, ಪಕ್ಕದ ಮನೆ ಅಂತ ಹೇಳಿ. ಇದನ್ನು ಕಾಮನ್ ಸೆನ್ಸ್ ಪಂಡಿತರು ಮಾಡಿರ್ತಕ್ಕಂಥ ಆಹ್ವಾನ ಹೇಳಬಾರ್ದು ಅಂದರೆ ಅದು ಏನಂದರೆ ಗಂಡನಿಗೆ ನೋವಾಗುವಂತೆ ಅವನನ್ನು ಕರಿಬೇಡ. ದಾಂಪತ್ಯದ ವಿರಸಕ್ಕೆ ಕಾರಣ ಆಗಬಾರ್ದು. ಹೆಸರು ಹೇಳಿದ್ದರಿಂದ ಬೇಜಾರಾಗುವುದಾದರೆ ಹೆಸರು ಹೇಳಿ ಕರೆದ್ರೇನೆ ಗಂಡನಿಗೆ ಖುಷಿ ಆಗುವುದಾದರೆ ಖಂಡಿತ ಹೆಸರು ಹೇಳಿ. ಅದು ವಿಷಯ ಅಂದರೆ ಗಂಡನಿಗೆ ಹೆಂಡತಿಗೆ ಸಾಮರಸ್ಯದ ಪ್ರಶ್ನೆ ಅದು. ಅದೇನು ವಿಧಿ ನಿಷೇಧ ಅಲ್ಲ. ಅದನ್ನು ಭಾರ್ಯ ಪದೇರಪಿ ಗುರುವರ ನಾಮ ನಕರಣ್ಯ. ಗುರು ಶಿಷ್ಯನ ಹೆಸರು ಹೇಳಬಾರ್ದು, ಆ ಶಿಷ್ಯ ಗುರುವಿನ ಹೆಸರು ಹೇಳಬಾರ್ದು. ಹೆಂಡತಿ ಅಂದರೆ ಹಾಗೆ ಕರೆದರೆ ಗಂಡನನ್ನು ಹೆಸರು ಹೇಳಿ ಏಕವಚನದಲ್ಲಿ ಕರೆದರೆ ಗಂಡನಿಗೆ ನೋವಾಗುವುದಾದರೆ ಹೇಳಬೇಡ, ಅಷ್ಟೇ ಅರ್ಥ ಅದಕ್ಕೆ. ಅದೇ ಖುಷಿ ಕೆಲವರಿಗೆ, ನನ್ನ ಹೆಂಡತಿ ಏಕವಚನದೇ ಕರಿಬೇಕಪ್ಪ ನನ್ನನ್ನು ಅಂತಾರೆ ಕೆಲವು ಗಂಡಸರು. ಅವ ಕರೀರಿ, ಅವನಿಗೆ ಖುಷಿ ಆಗೋದು ಮುಖ್ಯ, ಊರಿನವ್ರಿಗೆ ಖುಷಿ ಆಗೋದಲ್ಲ. ಈ ಪಂಡಿತರಿಗೆ ಖುಷಿ ಆಗೋದಕ್ಕೋಸ್ಕರ ಗಂಡನಿಗೆ ಖುಷಿ ಆಗೋದು, ಏಕವಚನಕ್ಕೆಲ್ಲ ಖುಷಿ ಆಗುತ್ತೆ ಅಂದರೆ ಏಕವಚನ ಕರೀರಿ ಗಂಡನನ್ನು, ತಪ್ಪೇನು? ಅದೇ ಆ ಸ್ಪಿರಿಟ್ ಗೊತ್ತಿಲ್ಲದೆ ಇದ್ದರೆ ಏನು ಅಧ್ವಾನ ಆಗುತ್ತೆ. ಶ್ಲೋಕ ಇರುವುದಷ್ಟೇ. ಅದರಲ್ಲಿ ಗುರುಗಳ ಹೆಸರು ಹೇಳಬಾರ್ದು. ಗುರುಗಳ ಹೆಸರು ಹೇಳಬಾರ್ದ? ಗುರುಗಳ ಎದುರಿನಲ್ಲೇ ಗುರುಗಳು ಏನು ರಾಮರಾಯರೇ ಅಂತ ಕನ್ನಡ ಬೇಜಾರಾಗುತ್ತೆ. ಆದರೆ ಯಾರೋ ಮನೆಗೆ ಹೋಗಿ ನಮ್ಮ ಗುರುಗಳು ರಾಮರಾಯರು ಅಂತ ಹೇಳ್ಬಾರ್ದು. ಈಗ ಕಾಮನ್ ಸೆನ್ಸ್ ಇಲ್ಲದ ಪಂಡಿತರ ಕೈಯಲ್ಲಿ ಶ್ಲೋಕಗಳಾಗಿರುವ ಅಧ್ವಾನ. ಹಾಗೇನೆ ಓಂಕಾರ ಹೇಳಬಾರ್ದು ಅಂದರೆ ಓಂಕಾರವನ್ನು ನಿರಂತರ ಜಪ ಮಾಡಬಾರದು. ಯಾಕೆ ಅಂದರೆ ಗಂಡಸರಿಗೂ ಕೂಡ 10ಕ್ಕಿಂತ ಹೆಚ್ಚು ಜಪ ಮಾಡಲಿಕ್ಕಿಲ್ಲ. ಹೆಂಗಸರು 10 ಕೂಡ ಮಾಡಬೇಡಿ, ಜಪ ಮಾಡಬೇಡಿ. ಓಂಕಾರ ಹೇಳಿ ಎಷ್ಟೋ ಬಗೆ. ಓಂ ವಿಷ್ಣು ವಿಷ್ಣು ಋಷಡ್ಕಾರ, ಕೆಲವರು ಅಲ್ಲಿಯೂ ಹೇಳೋಲ್ಲ. ಓಂ ನಮೋ ಭಗವತಿ, ಅಲ್ಲೆಲ್ಲ ಓಂಕಾರ ಉಂಟಪ್ಪ, ನಾವು ಹೇಳಬಾರ್ದು. ಈ ಕಡೆಗೆ ಎಲ್ಲೇ ತಿನ್ನಕಾಗ ಹರೇ ರಾಮ 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 ಹರೇ. ಅಯ್ಯೋ ನಮ್ಮ ಯಜಮಾನ ಹೆಸರು ರಾಮ, ಅದು ಹೇಳಬಾರ್ದು. ಇಷ್ಟು ದಡ್ಡ ಪಂಡಿತರು ಇದನ್ನು ಹಾಳು ಮಾಡಿಬಿಟ್ಟಿದ್ದಾರೆ ವೇದಾಂತವನ್ನು. ಬರೀ ದಡ್ಡ ಪಂಡಿತರದ ಅಧ್ವಾನ ಇದೆ. ಅಂದ ಓಂಕಾರವನ್ನು ಹೆಚ್ಚು ಸರ್ತಿ ಯಾಕೆ ಹೇಳಬಾರ್ದು, ಅದೇನು ಹೇಳಬಾರ್ದು. ಮತ್ತು ಜಪ ಮಾಡಬಾರ್ದು. ಯಾಕೆ ಜಪ ಮಾಡಬಾರ್ದು? ಜಪ ಮಾಡಬಹುದು. ಓಂಕಾರವನ್ನು ಸಿನ್ಸಿಯರಾಗಿ ಜಪ ಮಾಡಿದರೆ, ಸೀರಿಯಸ್ ಆಗಿ ವಿತ್ ಇನ್ವಾಲ್ವ್ಮೆಂಟ್ ಜಪ ಮಾಡಿದರೆ, ಇದೆಲ್ಲ ನಾನು ಪ್ರಾಕ್ಟಿಕಲ್ ನೋಡಿ ಹೇಳ್ತಾ ಇರೋದು, ಯಾವುದು ಪುಸ್ತಕ ಓದಿ ಹೇಳುವುದಲ್ಲ. ಸಿನ್ಸಿಯರ್ ಆಗಿ ಓಂಕಾರವನ್ನು ಸೀರಿಯಸ್ ಆಗಿ ನೀವು ಜಪ ಮಾಡಿದರೆ ಕ್ರಮೇಣ ಏನಾಗುತ್ತೆ ಗೊತ್ತಾ? ಗಂಡ ಬೇಡ, ಮಕ್ಕಳು ಬೇಡ, ಸಂಸಾರ ಬೇಡ, ಎಂಥದ್ದು ಬೇಡ, ರಿಜೆಕ್ಷನ್ ಯಾವುದು ಬೇಡ ಅಂತ ಕಾಣಿ ಶುರುವಾಗುತ್ತೆ. ಅದಕ್ಕೆ ಸನ್ಯಾಸಿಗಳು ಓಂಕಾರ ಜಪ ಮಾಡಿ ಬೇಡ ಅಂತ ಕಾಣುತ್ತೆ. ಎಲ್ಲ ಫ್ಯಾಮಿಲಿ ಲೈಫೇ ಬೇಡ ಅಂತ ಹೆಣ್ಮಕ್ಳನ್ನು ಒಬ್ಬರು ಹೆಣ್ಮಕ್ಳು ನಂತ ಹೇಳಿದರು, ಆಚಾರ್ಯ ನಾನೊಂದು ಉಪಕಾರ ಮಾಡಿ. ಏನಮ್ಮ, ನನ್ನ ಗಂಡ ನನ್ನ ತುಂಬ ಪ್ರೀತಿಸ್ತಾರೆ, ನನ್ನ ಮಕ್ಕಳು ನನ್ನ ತುಂಬ ಪ್ರೀತಿಸ್ತಾರೆ, ನನಗೆ ಬೇಡವಾಗಿದೆ, ನನ್ನನ್ನು ಪ್ರೀತಿಸುವ ಅಂತ ಹೇಳಿ ಅವರಿಗೆ ಯಾವ ಹೆಣ್ಣು ಹೇಳ್ತಾರೆ ಹೀಗೆ? ಇದು ಓಂಕಾರದ ಫಲ. ಆದರೆ ನಿಮಗೆ ಸಂಸಾರದ ಜೀವನ ಬೇಡ ಅಂತಂದರೆ ಓಂಕಾರ ಜಪ ಮಾಡಿ, ಸಂಸಾರ ಬೇಕು ಅಂದರೆ ಓಂಕಾರ ಜಪ ಮಾಡಿ ಹೋಗಬೇಡಿ, ಬ್ಯಾಲೆನ್ಸ್ ಆಗೋದು. ಇಷ್ಟೇ. ಇದೆಲ್ಲ ಇದು ಸೈಕಾಲಜಿ ಗೊತ್ತಿದ್ದು, ಇದರಲ್ಲಿ ಎಷ್ಟು ಪಕ್ಷಪಾತೂ ಇಲ್ಲ. ಬ್ಯೂಟಿಫುಲ್. ಈ ನಮ್ಮಲ್ಲಿ ಸೈಕಾಲಜಿ ಗೊತ್ತಿಲ್ಲದ ವೇದಾಂತಗಳೇ ಜಾಸ್ತಿ. ಅವರಿಗೆ ಸೈಕಾಲಜಿ ಒಂದು ಸಂಗತಿಯೇ ಗೊತ್ತಿಲ್ಲ. ಮತ್ತು ರಿಚುವಲ್ ಹೇಳಿದ್ದನ್ನು ಕಣ್ಮುಚ್ಚಿ ಮಾಡಬೇಕು. ಯಾಕೆ ಕೇಳಬಾರ್ದು? ಕೇಳಿದರೆ ನರಕಾಂತಿ ಅನ್ನೋದು ಆಗುತ್ತೆ. ಇಷ್ಟೇ ವಿಷಯ. ಹಾಗೆ ಇರೋದು ತೊಂದರೆ. ಹಾಗಾಗಿ ಓಂಕಾರ ಹೇಳ್ಬೋದು. ನೀವು ಕೂಡ ಆದ್ಯಂತ ಓಂಕಾರ ಹೇಳ್ಬೋದು. ಓಂಕಾರ ಹೇಳೋದು, ಓಂಕಾರ ಜಪ ಮಾಡಿ, ಬರೀ ಓಂಕಾರ ಓಂ 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 ಅಂತ ಜಪ ಮಾಡಬಾರ್ದು. ಅದು ಮಾಡಿದರೆ
ಅದರಲ್ಲಿ ಇನ್ನೂ ತಮಾಷೆ ಏನು ಗೊತ್ತುಂಟ, ಗಂಡಸರು ಜಪ ಮಾಡುವಾಗಲೂ ಅವ್ರಿಗೆ ಇನ್ವಾಲ್ವ್ಮೆಂಟ್ ಇರೋದು, ಏನೋ ವ್ಯವಹಾರ ಯೋಚನೆ ಮಾಡ್ತಾ ಇರ್ತಾರೆ. ಇವತ್ತೇನು ಜಪ ಮುಗಿದ ಮೇಲೆ ಇವತ್ತು ಲೌಕಿಕದಲ್ಲಿ ಏನು ಮಾಡಿ, ಹಾಗಾಗಿ ಅವರು ಹೋಗಿ ಜೀವನ ಕೆಲಸ ಮಾಡೋಲ್ಲ. ಹೆಣ್ಮಕ್ಕಳು ಏನು ಮಾಡಿದ್ರು ಇನ್ವಾಲ್ವ್ಮೆಂಟ್ ಜೊತೆಗೆ ಮಾಡ್ತಾರೆ. ಇದು ಸ್ವಭಾವ. ಅರ್ಪಣೆ ಅನ್ನೋದು ಹೆಣ್ಣಿನ ಸಹಜ ಸ್ವಭಾವ. ಅವಳು ಅರ್ಪಿಸಿಕೊಂಡೇ ಹೇಳ್ತಾಳೆ. ಮಂತ್ರ ಹೇಳಿದರೆ ಆ ಮಂತ್ರದ ತನ್ನ ಅರ್ಪಿಸ್ಕೊಂಡು ಬಿಡ್ತಾಳೆ. ಆದ್ದರಿಂದ ಓಂಕಾರ ಸೀರಿಯಸ್ ಜಪ ಮಾಡಿದ್ರೆ ಬೇಗ ಪರಿಣಾಮ ಮಾಡೋದು ಹೆಣ್ಣುಮಕ್ಕಳು. ಬೇಗ ಪರಿಣಾಮ ಮಾಡಿದ್ರೆ ಅವ್ರಿಗೆ ಎಲ್ಲಿಗೆ ಬೇಡ ಅಂತ ಕಾಣುತ್ತೆ. ನನ್ನ ಹತ್ರ ಅವರು ಬ್ರಹ್ಮಸೂತ್ರ ಭಾಷೆ ಪಾಠಗಳಿದ್ದಾರೆ, ನಮ್ಮ ಮನೆ ಹತ್ತಿರದವರು. ಅವ್ರಿಗೆ ಒಂದು ಸ್ವಲ್ಪ ಸರಿ ತುಂಬ ಜಪ ಮಾಡಬೇಕು ಅಂತ. ತುಂಬ ಜಪ ಅಂದರೆ ಯಾವುದು ಓಂಕಾರ ಅಲ್ಲ, ನಾರಾಯಣ ಅಷ್ಟಾಕ್ಷರ. ನಾರಾಯಣ ಅಷ್ಟಾಕ್ಷರ ದಿವಸಕ್ಕೆ 20,000 30,000 ಮಾಡಿ ವಿಷ್ಣು ಮಾಡಿ. ಬೆಳಗಾತ 2:30 ಅವ್ರ ಮನೆಯಲ್ಲೇ ತೋಟದಲ್ಲಿ ಒಂದು ಸರೋವರ ಇತ್ತು. ಸ್ನಾನ ಮಾಡಿ ಕೂತರೆ ಅವ್ರು ಶಾಲೆಗೆ ಹೋಗಿ ಟೀಚರು ಶಾಲೆಯಲ್ಲಿ ಕ್ಲಾಸಿಗೆ ಹೋಗಿ 9:30 ಪೂಜೆ ಮಾಡಿ ಮತ್ತು ಪುನಃ ಸಾಯಂಕಾಲ ಬಂದು ಜಪ. ದಿವಸಕ್ಕೆ 20,000 30,000 ಮಾಡಿ ಶುರು ಮಾಡಿದ್ರು. ನನ್ನ ಹತ್ರ ಹೇಳಿಲ್ಲ, ನನ್ನ ಹತ್ರ ಕೇಳಿದರೆ ನಾನು ಬೇಡ ಅಂತ ಹೇಳ್ತೀನಿ. ಅವಳಷ್ಟಿಗೆ ಉಮೇದಲ್ಲಿ ಮಾಡಿ. ಪರಿಣಾಮ ಏನು ಅಂದರೆ ಮನೆಯಲ್ಲಿ ಹೆಂಡತಿಯನ್ನು ನೋಡಿದ್ರೆ ಸಿಟ್ಟು. ಆಮೇಲೆ ಅವಳು ಹಾಸಿಗೆ ಹಾಕಿಟ್ರೆ ಮಲ್ಕೊಳ್ಳಿಕ್ಕೆ ಅಂತ ತೆಗೆದು ಬಿಸಾಡಿದ ಅದರಲ್ಲಿ ಮಲ್ಕೊಳ್ಳಿ. ಯಾಕೆಂದ್ರೆ ಅವರಿಗೆ ಗೊತ್ತಿಲ್ಲ ಇದು ಹೋಗ್ತಾರ ನಾರಾಯಣ ಅಷ್ಟಾಕ್ಷರದ ಓವರ್ ಜಪ. ಈ ಅತಿಶಯವಾಗಿರ್ತಕ್ಕಂಥ ಮಂತ್ರ ಜಪದಿಂದ ಎಲ್ಲದರ ಬಗ್ಗೆ ಜಿಹಾಸ. ಶಾಲೆಯಲ್ಲಿ ಹೋದರೆ ಮಕ್ಕಳ ಮೇಲೆ ಕೋಪ, ಸಿಟ್ಟು. ಎಂತಕ್ಕೆ ಅವರಿಗೆ ಗೊತ್ತಿಲ್ಲ. ಅವ್ರು ಯಾಕೆ ಹೀಗಾಗುತ್ತೆ? ನನ್ನ ಹತ್ರ ಹೇಳಿದರು ಒಮ್ಮೆ, ನನಗೆ ಇಂಥದ್ದು ಗೊತ್ತಿಲ್ಲ. ಮನೆ ಬಂದರೆ ಹೆಂಡತಿ ನೋಡಿದ್ರೆ ಸಿಟ್ಟು. ಅವಳು ನಮ್ಮ ಹಾಸಿಗೆ ಹಾಕಿಟ್ಟ ತೆಗೆದು ಬಿಸಾಕಿ ಅದನ್ನು ಮಾಡ್ಬಿಡ್ತೇನೆ. ಶಾಲೆ ಹೋದ್ರೆ ಮಕ್ಕಳನ್ನು ನೋಡಿದ್ರೆ ಸಿಟ್ಟು. ಎಂತ ಮಾಡೋದು ಗೊತ್ತಿಲ್ಲ. ನಾನು ಹೇಳಲಿಕ್ಕೆ ಹೋಗಿ ನಾನು ಹೇಳಿದೆ ಅಂದರೆ, ನಿಮಗೆ ಯಾರು ಇದನ್ನು ಉಪದೇಶ ಕೊಟ್ಟರು ಅವ್ರದ್ದು ಎಷ್ಟು ಮಾಡ್ಬೋದು ಕೇಳಿ, ಆಮೇಲೆ ತೀರ್ಮಾನ ಮಾಡಿ ಇದ್ದೇನೆ. ಅವರಿಗೆ ಅದನ್ನು ಉಪದೇಶ ಕೊಟ್ಟವರು ಒಬ್ಬರು ಹಿಮಾಲಯದ ಗುರುಗಳು, ಯೋಗಿಗಳು. ತಂದೆ ಉಪನಯದಲ್ಲಿ ಕೊಟ್ಟಿದ್ದಾರೆ, ಅದನ್ನು ಮರೆತು ಬಿಟ್ಟಿದ್ದಾರೆ ಅವರು. ಆ ಹಿಮಾಲಯದ ಯೋಗಿಗಳು ಪುನಃ ಅವರಿಗೆ ನಾರಾಯಣ ಮತ್ತು ನೀವು ಅವರಿಗೆ ಕೇಳಿ ಆಮೇಲೆ ನೋಡೋಣ ಅಂದೆ. ನಾನೇ ಕಮಿಟ್ ಮಾಡ್ಬೋದು. ಆಶ್ಚರ್ಯ ಗೊತ್ತಾ, ಅವತ್ತು ಅವ್ರು ನನ್ನ ಹೇಳಿದ್ದಾರೆ. ಬೆಳಿಗ್ಗೆ ಸಂಜೆ ಅವರಿಗೆ ಅವರಿಂದ ಪೋಸ್ಟ್ನಲ್ಲಿ ಲೆಟ್ರ್ ಬಂದಿದೆ. ನಾಟ್ ಮೋರ್ ದ್ಯಾನ್ 3,000 a day. 3,000ಕ್ಕಿಂತ ಹೆಚ್ಚು ಒಂದು ದಿವಸಕ್ಕೆ ಮಾಡಬೇಡ. ಅಲ್ಲ 3,000 ನಾಟ್ ಮೋರ್ ದ್ಯಾನ್ 9,000. ಅದು 10,000 ಲೇಟೆಸ್ಟ್ ರಿಚ್. ಅದಕ್ಕೆ ಹೆಚ್ಚು ಮಾಡಬೇಡ ಅಂತ ನನಗೆ ಆಗಲ್ಲ. ಕಡೆ ಸರಿಯಾದರು. ಯಾಕೆ ಅಂದರೆ ಯಾವುದೇ ಒಂದು ಮಂತ್ರ ನಮ್ಮಲ್ಲಿ ಅದು ಓವರ್ ಚಾರ್ಜ್ ಆದರೆ, ಈಗ ಬಲ್ಬು ನೀವು ಕರೆಂಟ್ ಜಾಸ್ತಿ ಹೋದರೆ ಬಲ್ಬ್ ಪ್ರಕಾಶ ಜಾಸ್ತಿ ಆಗೋದಿಲ್ಲ, ಬರ್ನ್ ಆಗುತ್ತೆ. ಹಾಗೆಯೇ ನಮ್ಮ ದೇಹಕ್ಕೆ ಎಷ್ಟು ಕರೆಂಟ್ ಬೇಕು ಅದಕ್ಕಿಂತ ಹೆಚ್ಚು ಕ್ರಿಯೇಟ್ ಆದರೆ ಅದು ಬರ್ನ್ ಆಗಿಬಿಡುತ್ತೆ. ಅದು ಮಂತ್ರ ಹುಚ್ಚು ಹಿಡಿದು ಬಿಡುತ್ತೆ, ಏನೇನೋ ಆಗುತ್ತೆ. ಅದು ಮಂತ್ರ ಅನ್ನೋದು ಅತ್ಯಂತ ಪವರ್ಫುಲ್ ಆಗಿರತಕ್ಕ ಒಂದು ವೆಪನ್ನು. ಅದನ್ನು ಹುಡುಗಾಟದಿಂದ ಉಪಯೋಗಿಸಬಾರದು. ಹೇಗೆ ಅಂದರೆ ನೋಡಿ, ಗಾಯತ್ರಿ ಎಷ್ಟು ಎತ್ತಿ ಮಾಡೋದು. ಅದಕ್ಕೆ ಸಹಸ್ರ ಪರಮಾಂ ದೇವೀಂ ಶತಮಂತಾಂ ದಶಾವರಾಂ, ಒಂದು ಬಾರಿಗೆ ಹೆಚ್ಚು ಅಂದರೆ 1,000ಕ್ಕಿಂತ ಹೆಚ್ಚು ಮಾಡಬೇಡ. ಗಾಯತ್ರಿ ಒಳ್ಳೆಯದು ಅಂತ 3,000 ಮಾಡೋದು, ಹುಚ್ಚು ಹಿಡಿಯುತ್ತೆ ಅಷ್ಟೇ. ಮತ್ತೆ ಯಾಕೆ ಅದೇನು 1,000? ಗಾಯತ್ರಿ 3,000 ಆಯಿತು, 3 ಹೊತ್ತಿಗೆ 1,000 ಮಾಡಿದ್ರು. 3,000ಕ್ಕೆ ಎಷ್ಟಾಯಿತು? ಗಾಯತ್ರಿ 24 ಅಕ್ಷರ, 3,000ಕ್ಕೆ 72,000 ಅಕ್ಷರ ಆಯಿತು. ಸೊ ನಿನ್ನ ದೇಹದಲ್ಲಿ ಇರುವುದು 72,000 ನಾಡಿ. ಅದರಲ್ಲಿ ಎನರ್ಜಿ ಫ್ಲೋ ಆಗುತ್ತೆ. ಅದಕ್ಕಿಂತ ಹೆಚ್ಚು ಮಾಡಿದರೆ ಎನರ್ಜಿ ಓವರ್ ಫ್ಲೋ ಆಗುತ್ತೆ, ವ್ಯರ್ಥ ಆಗುತ್ತೆ ಜಪ. ಹೀಗೆ ಗಾಯತ್ರಿ ಇದು ಆಗದೆ 72,000, 8 9 72, 9,000 ಅಷ್ಟಾಗ್ತದೆ ಜಪ. 9,000ಕ್ಕಿಂತ ಹೆಚ್ಚು ಅವನು 20,000 30,000 ಮಾಡಿದರೆ ಹುಚ್ಚಿರುತ್ತೆ. ಯಾವಾಗಲೂ ಅದು ಶಕ್ತಿ ತಂದ ಮೇಲೆ ಅದರಲ್ಲಿ ಎಚ್ಚರ ಇರಬೇಕು. ಶಕ್ತಿ ಹೆಚ್ಚು ಮಾಡಿದರೆ ಹೆಚ್ಚು ಶಕ್ತಿ ಬರುತ್ತಲ್ಲ, ಸುಟ್ಟೇ ಹೋಗ್ತಾನೆ. ಇವರು ದೇವರ ನರಸಿಂಹಶಾಸ್ತ್ರಿಗಳು ಅಂತಿದ್ರು ಬೆಂಗಳೂರಿನಲ್ಲಿ. ಭಾರಿ ದೊಡ್ಡ ಸಾಧಕ ಅವರು, ಗಾಯತ್ರಿ ಸಾಧಕರು, ಉಪಾಸಕರು. ಅವ್ರು ಕೊನೆಗೆ ಹುಚ್ಚು ಹಿಡಿದು ಆಸ್ಪತ್ರೆ ಸೇರಿದರು. ಇದೇ ಕಾರಣ. ಹಾಗಾಗಿ ಒಳ್ಳೆಯದು ಅಂತ ತುಂಬ ಮಾಡಿದ್ರು ಒಳ್ಳೆಯದು. ಈಗ ಡಾಕ್ಟ್ರು ಮೆಡಿಸಿನ್ ಕೊಡ್ತಾರೆ, ಅದರೊಂದು ಗುರುತು ಹಾಕ್ಕೊಡ್ತಾರೆ. ಈ ಗುರುತು ಆ ಗುರುತು ಹಾಕಿ ಒಮ್ಮೆ ತಗೊಳ್ಳಿ ಅಂತ. ಅದು ಅಷ್ಟೇ ತಗೊಂಡ್ರೆ ಗುಣ ಆಗೋದಕ್ಕಿಂತ ಪೂರ್ವ ಒಮ್ಮೆ ತಗೊಂಡ್ರೆ ಬೇಗ ಗುಣ ಆಗೋದಕ್ಕೆ ತಗೊಂಡ್ರೆ ಆಸ್ಪತ್ರೆ ಹೋಗ್ಬೇಕು. ಹಾಗೆ ಓವರ್ ಡೋಸ್ ಅಂತಕ್ಕಂಥದ್ದು ಯಾವಾಗಲೂ ಒಳ್ಳೆಯದಲ್ಲ.
ಮಂತ್ರದ ಶಕ್ತಿಯನ್ನು ಎಷ್ಟು ಬೇಕೋ ಆ ಪ್ರಮಾಣದಲ್ಲಿ ನಾವು ವಿನಿಯೋಗಿಸ್ಬೇಕು. ಅದಕ್ಕೋಸ್ಕರ ಇಷ್ಟಿಷ್ಟೇ ಹೇಳುವಂಥ ನಿಯಮ ಮಾಡಿದರು. ಹಾಗಾಗಿ ಓಂಕಾರ ಬರೇ ಹೇಳುವುದರಿಂದ ಏನಾಗೋಲ್ಲ, ಅದು ಜಪ ಮಾಡಿದರೆ ಪರಿಣಾಮ ಕೂಡಲೇ ಮಾಡುತ್ತೆ, ಕರೆಕ್ಟ್ ಮಾತಾಗುತ್ತೆ. ಅದು ಓಂಕಾರ ಅನ್ನುವುದು ನಮಗೆ ಗೊತ್ತಿರುವಂತಹ ಮಂತ್ರಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಎನರ್ಜಿ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಅದು ಇಡೀ ಪ್ರಕೃತಿಯಲ್ಲಿ ಓಂಕಾರದ ನಾದ ಸಹಜವಾಗಿದೆ. ನೀವು ನಾಸಾದವರು ಮೊನ್ನೆ ಬರ್ತಾರೆ, ಸೂರ್ಯನ ಕಿರಣ ಭೂಮಿಗೆ ಸ್ಪರ್ಶ ಮಾಡುವಾಗಲೂ ಅವ್ಯಕ್ತವಾಗಿ, ಅದನ್ನು ಓಂತ ಶಬ್ದ ಬರುವುದಿಲ್ಲ, ಓಂಕಾರಕ್ಕೆ ಹತ್ತಿರವಾದ ನಾದ ಬರುತ್ತದೆ. ಅದು ಓಂಕಾರದ ಉಚ್ಚಾರ ಓಂ ಅಂತ ಬರುವುದೇ ಅಲ್ಲ. ನೀವು ನಾವು ಪೂಜೆ ಮಾಡುವಾಗ ಘಂಟಾನಾದ ಮಾಡ್ತೀವಿ, ಘಂಟಾನಾದದಲ್ಲಿ ಅದೇನೋ ಗಣಗಣ 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 ಅಂತ ಇರ್ತದೆ. ಯಾಕೆ ಮಾಡ್ತೀವಿ ಅಂತ ಮಾಡುವವರಿಗೂ ಗೊತ್ತಿಲ್ಲ, ಕೇಳುವವರಿಗೂ ಗೊತ್ತಿಲ್ಲ. ಅದರ ಸದ್ದಿನಲ್ಲಿ ಓಂಕಾರ ಬರಬೇಕು. ಘಂಟಾನಾದ ಮಾಡುವಾಗ ಓಂಕಾರ ಸ್ವರ ಬರುವಂಥ ಗಂಟೆಯನ್ನು ನೋಡಿ ತಗೋಬೇಕು. ಎಲ್ಲ ಕಡೆ ಕೆಲವರಿಗೆ ಏನಿಲ್ಲ, ಕಣಕಣ 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 ಅದು ಅದು ಓಂ ಓಂ ಅಂದರೆ ಓಂ ಅನ್ನೋದಿಲ್ಲ. ನೀವು ಬಾರಿಸುವಾಗ ನಿಂಗ್ 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 ಅಂತ ಸ್ವರ ಕೇಳ್ತದೆ. ಅಂಥ ಶ್ರುತಿಬದ್ಧವಾದ ಮಧುರ ಸ್ವರ ಇರುವ ಘಂಟಾನಾದವನ್ನೇ ಮಾಡಬೇಕು. ಆಗ ಬರ್ತಂತೂ ದೇವರ ಅಂತ. ಅದು ಅಪಸ್ವರ ಬಾರಿಸಿದ್ರೆ ಅಸುರರು ಬರ್ತಾರೆ ಒಳಗೆ, ದೇವತೆಗಳು ಹೊರಗೆ ಹೋಗ್ತಾರೆ. ಇದೆಲ್ಲ ಇಷ್ಟು ಪ್ರಾಕ್ಟಿಕಲ್ ವಿಷಯಗಳು. ಇದನ್ನು ನಾವು ಮೆಕ್ಯಾನಿಕಲ್ ಎಲ್ಲ ಗಂಟಾವಣೆ ಬಾರಿಸೋದು, ಗಣ 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 ಗಣ. ಆಮೇಲೆ ಗಂಟೆ ಬಾರಿಸೋದಂತೂ ಭಯಾನಕ. ಅದು ಅಂಗಡಿಯಿಂದ ಬೇರೆ ಹೊತ್ತು ತರಲೇಬೇಕು, 10 ಜನ ಹೋಗ್ಬೇಕು, ಬಡ ಅದು ಒಡೆದು ಹೋಗಿ ಮತ್ತೆ ಬೇರೆ ತಗೊಂಡು ಯಾವ ನೋಡಿ. ನಾವಾದರೂ ಅಷ್ಟು ಜೋರು ಬಡಿದರೆ, ಮೊನ್ನೆ ತವಲೆ ಬಡಿದ ಅಷ್ಟು ಜೋರು ಬಡಿದರೆ ಹೋಗಿ ಬೇರೆ ಕಡೆ ಆದರೂ ಹೋಗಿ ಕೂತ್ಕೊಳ್ಬೋದು. ಆದರೆ ದೇವರಿಗೆ ಹೋಗೋದು ಇಬ್ಬರು ಅಪಸ್ವರದಿಂದ ಢಣ ಢಣ ಗಂಟೆ ಎಷ್ಟು ಜೋರು ಬಾರಿಸ್ತಾರೆ. ಗಂಟೆ ಹಾಗೆ ಬಾರಿಸಬಾರದು. ಗಂಟೆಯಲ್ಲಿ ಸಪ್ತಸ್ವರಗಳನ್ನು ನಾನು ಹಿಮಾಲಯದಲ್ಲಿ ಯೋಗಿಗಳ ಆಶ್ರಮದಲ್ಲಿ ನೋಡಿದೆ. ಅವರು ಟಿಂಗ್ 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 ಗಂಟೆ ಒಮ್ಮೆ ಬಾರಿಸೋದಿಲ್ಲ, ಒಂದ ನಂತರ ಒಂದು ಬಾರಿಸ್ತಾರೆ. ಹಾಗೆ ಕಂಟಿನ್ಯೂಸ್ ಬಾರಿಸ್ತಾರೆ. ನಾನು ಎಲ್ಲೋ ಹೋಗೋರು ನಿಂತು ಬಿಟ್ಟೆ ಕೇಳ್ತಾ. ಹಾಗೆ ಅದು ನಮ್ಮನ್ನು ನಿಲ್ಲಿಸ್ಬೇಕು. ಇದು ಹಾಗೆ ಅವರು ಗಂಟೆ ಬಾರಿಸ್ತಾರೆ, ಮತ್ತೆ ಬರೋದು. ದೇವರಲ್ಲಿ ಹೋಗೋದು, ದೇವರು ಹೋಗ್ತಾನೆ ಇರೋಲ್ಲ. ನೀವು ಅಷ್ಟು ಜೋರು ಗಂಟೆ ಪೂಜೆ ಮಾಡಿದ್ರೆ ದೇವರು ಇರೋಲ್ಲ, ಹೊರಟು ಹೋಗ್ತಾನೆ. ನಾವು ಬರೀ ಕಲ್ಲಿಗೆ ಪೂಜೆ ಮಾಡೋದು ಅಷ್ಟೇ, ದೇವರು ಎಲ್ಲೇ ಹೋಗೋದು. ನಮ್ಮ ಎಲ್ಲ ವಿಧಾನಗಳಲ್ಲಿ ಓಂಕಾರದ ನಾದಕ್ಕೆ ಬಹಳ ಪ್ರತಿಯೊಂದು ಓಂಕಾರ ನಾದಲ್ಲಿ ನಿಲ್ತದೆ. ನೀವು ಓಂಕಾರ ನಾದ ಮಾಡಿದ್ರೆ ದೇವತೆಗಳು ಬಂದೇ ಬರ್ತಾರೆ. ಅಲ್ಲಿ ಅಪಸ್ವರ ಬಂತು ಘಂಟಾಮಣಿಯಲ್ಲಿ, ದುಷ್ಟಶಕ್ತಿಗಳು ಬರ್ತಾರೆ. ಅದನ್ನ ನೋಡಿ ನಾವು ಒಂದು ಮಂತ್ರ ಹೇಳ್ತೇವೆ. ಅದೇ ಆ ಮಧ್ಯದಲ್ಲಿ ಉಂಟಲ್ಲ, ಆಗಮಾರ್ಥಂತು ದೇವಾನ ಗಮನಾರ್ಥಂತು ರಕ್ಷಸ. ಅಲ್ಲಿ ದುಷ್ಟಶಕ್ತಿಗಳು ಹೋಗಬೇಕು, ಬರೇ ದೇವತಾಶಕ್ತಿಗಳು ಉಳ್ಬೇಕು. ಅದನ್ನೇ ನಾವು ಮತ್ತೊಮ್ಮೆ ಆಟ ಮಾಡ್ತೀವಿ. ಅಪಸರ್ಪಂತು ತೇ ಭೂತಾಹ ಯೇ ಭೂತ ಭೂ ಸಂಸ್ಥಿತಾಹ ಯೇ ಭೂತ ಅಂತರಿಕ್ಷಸ್ಥಾಹ ಯೇ ಭೂತ ದಿವಿ ಸಂಸ್ಥಿತಾಹ. ಎಲ್ಲ ಭೂಮಿಯಲ್ಲಿ ಆಕಾಶದಲ್ಲಿ ಸ್ವರ್ಗದಲ್ಲಿ ಇರ್ತಕ್ಕ ಶಿವಗಣಗಳು ಅವು ತೊಂದರೆ ಕೊಡಲಿಕ್ಕೋಸ್ಕರ ಸಮಯ ಕಾಯ್ತಾ ಇರ್ತಾರೆ, ಯಾವಾಗ ತೊಂದರೆ ಕೊಡಲಿ. ಅವು ಎಲ್ಲವೂ ನಾನು ಪೂಜೆ ಮಾಡುವ ತನಕ ನನ್ನ ಕೋಣೆ ಒಳಗೆ ಬಾರದೇ ಇರಲಿ. ಇವೆಲ್ಲ ನಮಗೀಗ ಮೆಕ್ಯಾನಿಕಲ್. ಈ ಮಂತ್ರ ಹೇಳ್ತೇವೆ, ಅರ್ಥ ಗೊತ್ತಿಲ್ಲ. ಹಾಗೆ ಹೇಳುವಾಗ ನಮಗೆ ಅರ್ಥ ಆಗದೆ ಇದ್ದರೆ ಆ ಭೂತಗಳಿಗೆ ಅರ್ಥ ಆಗುತ್ತೆ, ಹೊರಟು ಹೋಗ್ತಾರೆ. ನಾವು ಅರ್ಥ ತಿಳಿದು ಮಾಡಿದರೆ ಬೇಗ ಹೋಗ್ತಿದ್ವು. ಕಡೆಗೆ ನಾವು ಹೋಗೋದಿದ್ರೆ ಅವ್ರಿಗೇನು ಗೊತ್ತಾಗೋದು, ಅರ್ಥ ಆಗೋದು ಹೋಗೋದಿಲ್ಲ. ಈಗ ಅರ್ಥ ಆಗಿದ್ದರೆ ಹೋಗ್ತಿದ್ದು. ನಮ್ಮ ಅವಸ್ಥೆ ಏನಾಗಿದೆ ಅಂದರೆ ನಮ್ಗೆ ಯಾವುದೋ ಅರ್ಥ ಆಗೋದಿಲ್ಲ. ಸುಮ್ಮನೆ ಬಾಯ್ಪಾಠ ಕಲಿಸಲಿದ್ದಾನೆ ಹೇಳ್ತೇವೆ ಅಷ್ಟೇ. ಆದರೆ ಬಾಯ್ಪಾಠ ಕಲಿತದ್ದನ್ನು ಹೇಳುವುದರಿಂದ ಮಂತ್ರಗಳು ಪವರ್ಲೆಸ್ ಆದವು. ಇವತ್ತು ಅದು ಕ್ರಿಯೆ ಮಾಡೋಲ್ಲ. ಯಾಕಂದ್ರೆ ನಾವು ಹೇಳುವಾಗ ನಮ್ಗೆ ಅದು ಏನು ಹೇಳುತ್ತೆ ಅಂತ ಗೊತ್ತಿಲ್ಲ ಹೇಳಿದ್ದೀವಿ. ಇದು ಸಮಸ್ಯೆ. ಹಾಗಾಗಿ ಓಂಕಾರದ ಅರ್ಥಾನುಸಂಧಾನ ಮಾಡಿ ಓಂಕಾರ ಹೇಳಬಹುದು. ಓಂಕಾರ ಜಪ ಸೀರಿಯಸ್ ಆಗಿ ಮಾಡಿದರೆ ಸಂಸಾರ ಬೇಡ ಅಂತ ಕಾಣುತ್ತೆ ಅಷ್ಟೇ. ಅಷ್ಟಕ್ಕೋಸ್ಕರ ಹೆಣ್ಮಕ್ಳು ನಿಮಗೆ ಸಂಸಾರ ಬೇಕು ಅಂತಾದರೆ ಓಂಕಾರ ಸೀರಿಯಸ್ ಆಗಿ ಜಪ ಮಾಡಬೇಡಿ. ಬೇಡ ಅಂತಂದರೆ ಖಂಡಿತ ಮಾಡೋದು. ಅದೇ ಬ್ರಹ್ಮವಾದನೆ ಮದುವೆ ಮಾಡ್ಕೊಳ್ತಿರ್ಲಿಲ್ಲ, ಬರೀ ಓಂಕಾರ ಜಪ ಮಾಡ್ತಾ ಕೂತ್ಕೊಳ್ತಿದ್ರು ಆಶ್ರಮಗಳಲ್ಲಿ. ಅವರಿಗೆ ಯಾವ ಅಬ್ಸರ್ವೇಷನ್ ಇಲ್ಲ. ನಿಮಗೆ ಆಶ್ಚರ್ಯ ಆಗ್ಬೋದು, ಅವ್ರ ಮೆನ್ಸುವೇಷನ್ ಕೂಡ ಅಬ್ಸರ್ವ್ ಮಾಡೋಲ್ಲ. ಯಾಕೆಂದ್ರೆ ಮೆನ್ಸುವೇಷನ್ ಇಸ್ ಫಾರ್ ಪ್ರೊಕ್ರಿಯೇಷನ್. ಅವ್ರಿಗೆ ಮಕ್ಕಳಾಗೋದು ಹೆರುವ ಕಾರ್ಯಕ್ರಮ ಇದ್ದಿದ್ರೆ ಅದನ್ನ ಅಬ್ಸರ್ವೇಷನೇ ಇಲ್ಲ.
ಇದೆಲ್ಲ ತಿಳ್ಕೊಂಡ್ರೆ ಪ್ರಾಚೀನರು ತುಂಬ ಸೈಂಟಿಫಿಕ್ ಆಗಿದೆ ಅವರು ಹೇಳೋ ವಿಧಾನಗಳು. ಅದನ್ನು ಪಂಡಿತರು ಹೊರಗಡಿಸ್ಬೋದು. ಯಾಕೆಂದರೆ ಅವರಿಗೆ ಅದರ ವೈಜ್ಞಾನಿಕವಾದ ಚಿಂತನೆ ಇಲ್ಲ, ಅದರ ಹಿಂದೆ ಇರುವ ಸೈಕಾಲಜಿ ಗೊತ್ತಿಲ್ಲ. ನಮಗೆ ವೇದಾಂತ ಅರ್ಥ ಆಗಬೇಕಾದ್ರೆ ಎರಡು ಬೇಕೇ ಬೇಕು, ನ್ಯೂಮರಾಲಜಿ ಆ್ಯಂಡ್ ಸೈಕಾಲಜಿ. ಅದು ಎರಡೂ ಗೊತ್ತಿಲ್ಲ ನಮ್ಮ ಪಂಡಿತರಿಗೆ. ಪಂಡಿತರು ಎಲ್ಲರೂ ನಾನು ಹೇಳೋದು ಅಗಣಿತ ಪಂಡಿತರು, ಅವ್ರಿಗೆ ಗಣಿತ ಬರುವುದೇ ಎಲ್ಲ ಪಂಡಿತರು ಅಗಣಿತ ಪಂಡಿತರು. ಅವ್ರಿಗೆ ಗಣಿತವೂ ಬರೋಲ್ಲ, ಸೈಕಾಲಜಿ ಬರೋಲ್ಲ, ಬರೇ ವೇದಾಂತ ಅರ್ಥ ಆಗಲ್ಲ. ಹಾಗಾಗಿ ನಾವು ನಿಜವಾದ ಅಧ್ಯಾತ್ಮದ ಅಂತರಂಗದ ಸ್ಪಿರಿಟು ತಿಳ್ಕೊಂಡು ಅದನ್ನು ಆಚರಣೆ ತಂದರೆ ಅದನ್ನು ಅನ್ಸೈಂಟಿಫಿಕ್ ಅಂತ ಹೇಳಲಿಕ್ಕೆ ಯಾರು ಹೇಳಲಿಕ್ಕೆ ಆಗೋದು, ಅಷ್ಟು ಚೆನ್ನಾಗಿದೆ. ಸೋ ಬ್ಯೂಟಿಫುಲ್. ಅಂಥ ರೀತಿಯಿಂದ ನೀವು ಅನುಸಂಧಾನ ಮಾಡಿ ಪ್ರಾಣದೇವರಿಗೆ ನಿಮ್ಮನ್ನು ಒಪ್ಪಿಸಿಕೊಳ್ಳಿ. ನಮಗೆ ಭಗವಂತನ ಜ್ಞಾನಾನಂದ ಅದು ಭಕ್ತಿ ಕೊಡಿ, ನಿನ್ನ ಜ್ಞಾನ ಭಕ್ತಿ ಕೊಡು. ಯಾಕಂದರೆ ಭಕ್ತಿ ಕೊಡುವುದು ಮೂಢಭಕ್ತಿ ಅಲ್ಲ, ಜ್ಞಾನಪೂರ್ವಕವಾದ ಭಕ್ತಿ. ಅರಿವು ಕೊಡು, ಯಾಕಂದರೆ ಗುಣಗಳ ಬೃಹತೀಂ, ಅರಿವಿನಿಂದ ತುಂಬಿದ ಭಗವಂತನ ಗುಣಾನುಸಂಧಾನ ಪೂರ್ವಕವಾದ ಭಕ್ತಿ, ನಿನ್ನ ಗುಣಾನುಸಂಧಾನ ಪೂರ್ವಕವಾದ ಭಕ್ತಿ ಅದನ್ನು ಕೊಡುವಂತ ನಾವು ನಿತ್ಯ ಪ್ರಾರ್ಥನೆ ಮಾಡಿದರೆ ನಾವು ದೇವತೆಯನ್ನು ಪ್ರಾರ್ಥನೆ ಮಾಡಲಿಕ್ಕೆ ಏನೂ ಇಲ್ಲ. ಅಂಥ ಒಂದು ಮಹಾಮಂತ್ರ ಅದನ್ನು ನಾವೆಲ್ಲರೂ ನಿತ್ಯ ಪಠಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರೇ ರಾಮ. ಆಚಾರ್ಯರ ಬಗ್ಗೆ ಮಾತಾಡೋದಕ್ಕೆ ಕೂಡ ನನಗೆ ಅರ್ಹತೆ ಇಲ್ಲ. ಆದರೆ ಆಚಾರ್ಯರು ತಿಳಿಸ್ಕೊಟ್ಟಂಗೆ ನಾವು ಯಾರನ್ನಾದ್ರೂ ಹೊಗಳ್ಬೇಕು ಅಂದರೆ ಗುರುಗಳನ್ನು ಹೊಗಳ್ಬೇಕು. ಮೊದಲು ಗುರುಗಳನ್ನು ನಾವು ತಿಳ್ಕೋಬೇಕು. ತಿಳ್ಕೊಂಡಾಗ ಅವ್ರ ಮೇಲೆ ನಾವು ಏನು ತಿಳ್ಕೊಂಡಿದ್ದೇವೆ ಅಂತ ಅನ್ನೋದನ್ನ ನಮಗೆ ಪರಿಚಯ ಆದಾಗ ನಮಗೆ ಆ ಉಕ್ಕಿ ಹರಿಯುವಂಥ ಭಕ್ತಿಯಿಂದ ಹೊಗಳ್ಬೇಕು ಅವ್ರನ್ನ ಅಂತ. ಸೊ ಇವಾಗ ವಿಷ್ಣು ಸ್ತುತಿ ಅಂತ ಅನ್ನೋಂಥದ್ದನ್ನ ಫಸ್ಟ್ ಶ್ಲೋಕವನ್ನು ಅರ್ಥ ಹೇಳಿದಾಗ ವಿಷ್ಣು ಯಾರು ಅಂತ ಅನ್ನುವಂಥ ಒಂದು ಇದನ್ನ ಯೋಚನೆ ಮಾಡಿದ್ರೆ, ಆಚಾರ್ಯರು ಕೊಟ್ಟ ಶಿಕ್ಷಣದ ದಾಟಿಯಲ್ಲಿ ಯೋಚನೆ ಮಾಡಿದ್ರೆ, ವಿಷ್ಣು ಶಬ್ದ ಅಂತಂದ್ರೆ ವಿಷ್ಣು ಬಂದು ಸರ್ವರ್ ಅಂತರ್ಯಾಮಿಯಾಗಿ ಪ್ರೇರಕನಾಗಿದ್ದಾನ ಅಂತ. ಆ ಪ್ರೇರಕನಾಗಿರುವಂಥವನೇ ಇಡೀ ಪ್ರಪಂಚದಲ್ಲಿ ತುಂಬಿದ್ದಾನ ಅಂತ ಪರಮಾತ್ಮನೋಡ ಪಾದಧೂಳಿ ಬಗ್ಗೆ ಒಂದು ಸ್ತೋತ್ರ ಮಾಡಿರುವಂಥ ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರು ಈ ವಾಯುಸ್ತುತಿಯನ್ನು ಮಾಡಿದ್ದಾರೆ. ಸೊ ಈ ಎರಡನ್ನು ಕನೆಕ್ಟ್ ಮಾಡೋ ಹಂಗೆ ಅವರು ಅದನ್ನ ಕೊಟ್ಟಿದ್ದಾರೆ ಮೊದಲ ಪದ್ಯದಲ್ಲೇ ವಿಷ್ಣುವಂಗ್ರಿ ನಿಷ್ಠ ಅಂತ ಹೇಳಿ. ಸೊ ಇಂಥ ಕನೆಕ್ಷನ್ಸ್ ಎಲ್ಲ ಹೇಗೆ ಬಂತು ಅಂತಂದ್ರೆ ಗುರುಗಳ ಅನುಗ್ರಹದಿಂದ ತಾನೆ. ಯಾವುದಾದ್ರೂ ನಾವು ತಗೊಂಡ್ರೆ ಆ ಪಾದಧೂಳಿ ಅಂತ ಅನ್ನೋದು ನಾನು ಮಿಕ್ಸಪ್ ಮಾಡ್ತೀನಿ ಅಂತಿಲ್ಲ, ಪಾದಧೂಳಿ ಅಂತ ಅನ್ನೋಂಥದ್ದು ಕೂಡ ಅವ್ರು ವರ್ಣನೆ ಮಾಡ್ಬೇಕಾದ್ರೆ ಯಾವ ಪಾದಧೂಳಿಯನ್ನು ಶಾರದೆ ತನ್ನ ತಲೆಯ ಮೇಲೆ ಧರಿಸಿದಾಳೆಯೋ ಅಂತನ್ನುವಾಗ ಅದು ಶಬ್ದದಲ್ಲಿ ಪ್ರಕಾಶ ಆಯಿತು ಅಂತ ಅನ್ನೋಂಥ ಅರ್ಥವನ್ನು ನಾವು ಅದರಲ್ಲಿ ಮಾಡ್ಬೋದು. ಶಾರದೆ ಅಂದ್ರೆ ವಾಕು, ಆ ವಾಕಿಂದ ಇಡೀ ಕಡೆಗೆ ಪರಮಾತ್ಮನೋಡ ಪಾದಧೂಳಿಯಾಗಿ ಪರಮಾತ್ಮನೋಡ ಗುಣಗಾನವಾಗಿ ಆಚಾರ್ಯರು ಎಲ್ಲ ಕಡೆಗೂ ಅದನ್ನ ಹರಡಿಸ್ತಾ ಇದ್ದಾರೆ. ನಮ್ಮ ಹೃದಯದಲ್ಲಿ ಅದು ಬಂದು ಬಿದ್ದು ಮತ್ತೆ ಹೊಸ ಅರ್ಥಗಳಲ್ಲಿ ಹೊಳಿಬೇಕು ಅಂತ ಅನ್ನೋಂಥ ಒಂದು ಸ್ಫೂರ್ತಿ ಅವ್ರು ನೀಡ್ತಾರೆ. ಎಲ್ಲರೂ ಇದೇ ತಿಳ್ಕೊಳ್ಳಿ, ಇನ್ನೇನು ಹೊಸದಾಗಿ ನಿಮ್ಗೆ ಬರಲಾರ್ದು ಅಂತ ಅನ್ನೋಂಥದ್ದು ಹೇಳಿದ್ರೆ ಅವ್ರಂದ್ರು ಇಲ್ಲ, ನೀವು ಬಂದು ಎಲ್ಲರೂ ಯೋಚನೆ ಮಾಡಬೇಕು, ಇನ್ನೂ ಥಿಂಕ್ ಮಾಡಬೇಕು. ದೇವ್ರ ಗುಣಗಳನ್ನು ಅವ್ರು ಏನೆಲ್ಲ ಕೊಟ್ಟಿದ್ದಾರೆಯೋ ಅದನ್ನ ನಾವು ಇಟ್ಕೊಂಡು ಮನನ ಮಾಡಿದಾಗ ನಮಗೆ ಹೊಸ ಬಗೆಯ ಅರ್ಥಗಳು ಬರೋದು ಅಂತ ಅನ್ನೋಂಥ ಒಂದು ಉತ್ಸಾಹವನ್ನು ಅವರು ತುಂಬುತ್ತಾರೆ. ಆ ಗುರುಗಳು ಅಂತಂದ್ರೆ ಎಲ್ಲಿ ಕತ್ತಲಿಲ್ಲೋ ಅಲ್ಲಿ ಬೆಳಕು ಚೆಲ್ಲುವಂಥವ್ರು. ಸೊ ಒಂದೊಂದು ಶಬ್ದವನ್ನು ಅವರು ಈಗ ಮುಚ್ಕೊಂಡಿರೋದನ್ನ ಹಂಗೆ ತೆರೆದಿಡ್ತಾರೆ. ಸೊ ಆ ತೆರಿಬೇಕು ಅಂತ ಅನ್ನೋಂಥ ಒಂದು ಪ್ರಜ್ಞೆ ಕೂಡ ನಮ್ಗಿಲ್ಲ. ಅದ್ರಲ್ಲಿ ಕತ್ತಲೆ ಇದೆ ಅಂತ ಕೂಡ ನಮಗೆ ಗೊತ್ತಿಲ್ಲ. ಆ ಥರ ಇರೋಂಥವ್ರನ್ನ ಕತ್ತಲೆ ಇದೆ ನಿಮ್ಗೆ, ಇವಾಗ ಬೆಳಕಲ್ಲಿ ನೀವು ಹೋಗ್ಬೇಕು, ಅದಕ್ಕಾಗಿ ನೀವು ಮಧ್ವ ಸಿದ್ಧಾಂತವನ್ನು ಆಶ್ರಯ ಮಾಡಬೇಕು, ಅದರಲ್ಲಿ ಇರುವಂಥ ನಿಜವಾದ ಅರ್ಥಗಳನ್ನು ತಿಳಿಬೇಕು ಮತ್ತೆ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳೋರೇ ನಮ್ಮ ಗುರುಗಳಾಗಿರುವಂಥ ಬನ್ನಂಚಿ ಗೋವಿಂದ ಸ್ವೀಕಾರ ಮಾಡಿ ಅವ್ರಿಗೆ ಎಷ್ಟು ಕಷ್ಟ ಇತ್ತೋ ಗೊತ್ತಿಲ್ಲ, ಆದರೆ ಕಾರಲ್ಲೇ ಬಂದು ಇಲ್ಲಿ ಎಲ್ಲ ಇದ್ದು ನಡೆಸಿಕೊಟ್ಟು ಏನು ಡಿಫ್ರೆನ್ಸ್ ಇರುತ್ತೆ ಅಟ್ಮಾಸ್ಫಿಯರ್ ಅಲ್ಲಿ ಎಲ್ಲ ವೆದರ್ ಅಲ್ಲಿ ಅದೆಲ್ಲ ಕೂಡ ಅವರು ನೋಡ್ದೇನೆ ನಮ್ಮ ಮೇಲೆ ಒಂದು ಕೃಪೆ ಇಟ್ಟು ಬಂದು ನಮಗೆ ಈ ತರ ಅನುಗ್ರಹ ಮಾಡಿದ್ದಾರೆ ಅಂತ ಅನ್ನೋದು ನಮ್ಮ ಭಾಗ್ಯವೇ ಸರಿ, ಬೇರೆ ಏನೂ ಅಲ್ಲ. ನೀವೆಲ್ಲರೂ ಕೂಡ ಬಂದು ಇದಕ್ಕೆ ಸಹಕಾರ ಮಾಡಿ, ಕೃಷ್ಣರಾಜ್ ಅವರು, ವಿಜಯ್ ಸಿಂಹ ಅವರು, ದೇಶಪಾಂಡೆ ಅವರು ಅಂತ ರಮಾ ಎಲ್ಲರೂ ಕೂಡ ನಮ್ಮ ಒಟ್ಟಿಗೆ ಸೇರಿ ಇದನ್ನ ಮಾಡಿದ್ದೇವೆ. ನಾವು ಯಾರು ಒಬ್ರು ಅಂತ ಇಲ್ಲ, ಎಲ್ಲರೂ ಸೇರಿ ಮಾಡಿದ್ದೇವೆ. ನಾವೆಲ್ಲರೂ ಅವರು ನಮಸ್ಕಾರ ಮಾಡಿ ಮಂತ್ರಾಕ್ಷತೆ ಪಡೆಯೋಣ.
ಆಶೀರ್ವಾದ ಪಡೆದ. ಈಗ ನಮ್ಮ ಮಧ್ಯೆ